ಬುದ್ಧಿಯ ಜ್ಞಾನ ಬೇರೆ, ಹೃದಯದ ಜ್ಞಾನ ಬೇರೆ. ನಕ್ರೋಧೋ ನ ಜಮಾತ್ಸರ್ಯಂ ನಲೋಭೋ ನ ಅಶ್ವಾಮತಿ ಭವಂತಿ ಕೃತ ಪುಣ್ಯಾನಾಂ ಶ್ರೀಸೂಕ್ತಂ ಜಪೇತ್ ಸದಾ ಅಂತ ಹೇಳ್ತೀವಿ. ರಾಜರತ್ನಮ್ಗೆ 3rd ಕ್ಲಾಸ್ ಬಂದ್ಬಿಡ್ತು, ಎಲ್ಲೋ ಕೆಲಸ ಸಿಗೋದು ಕಷ್ಟ ಆಗೋಯ್ತು. ಆಮೇಲೆ ಸೆಂಟ್ರಲ್ ಕಾಲೇಜಿಗೆ ಬಂದಮೇಲೆ ರಾಜರತ್ನಂ ಪರ್ವ ಅಂತಾರೆ. ನಮ್ಮಲ್ಲಿ ಇಷ್ಟು ಕೆಲಸ ಮಾಡಿದ್ರೆ ಡಾಕ್ಟರೇಟ್ PhD ಕೊಟ್ಟು ಅವನ್ನೇನು ಮಾಡಬೇಕು ಮಾಡ್ತಾ ಇದ್ವಿ ಅಂತಂದು ಹೊರಟಂತೆ. ನಿರ್ಭಯಾಗ್ರಫಿ ಅಂತ 75-77 ಬರ್ತೀವಿ. ಅದನ್ನ ಕೋಳಿ ಕೂಗಿತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ ಹೆಚ್ಚು ಮಲಗಲೇನು ಚಂದ ಬಾ ಕಂದ ಬಾ ಪಂಪ ರನ್ನ ಪೊನ್ನ 3 ಟಚ್ ಮಾಡಿದ್ರು 4 ಗಂಟೆನಲ್ಲಿ. DVGಗಂತೂ ರಾಜರತ್ನಮ್ಗೂ DVGಗೂ ಸಂಪರ್ಕ ಬಹಳ ಚೆನ್ನಾಗಿತ್ತು. ಒಂದು ಗುರು ಶಿಷ್ಯ ಸಂಬಂಧ ಇದ್ದಾಗೆ ಇರ್ತಾ ಇತ್ತು. ಇದು ಬಿರೇಕು ಮಲ್ಲಿ ಮುಟ್ಬೇಡ, ಇದನ್ನ ಮುಟ್ಟಿದ್ರೆ ಇಕ್ತೈತೆ ಮೊಕ್ಕೆ 3 ಒದೇನಂತ. MA 3rd ಕ್ಲಾಸ್ ಬಂದಾಗ ಬಹಳ ಕಷ್ಟ ಆಗೋಯ್ತು. ರಾಜರತ್ನ ಬಂದು ಹೇಳ್ಕೊಂಡ್ರೆ ಏನು ಮಾಡೋಕ್ಕಾಗೋದಯ್ಯ, ನೀನು ಬರೆದಿರೋದು ಉತ್ತರಗಳು ಚೆನ್ನಾಗಿದೆ ಅನ್ನೋ ದೃಷ್ಟಿಯಿಂದ 3rd ಕ್ಲಾಸ್ ಕೊಟ್ವಿ ವಿನಃ ನಿನ್ನ ಟೆಕ್ಸ್ಚುಯಲ್ ಆನ್ಸರ್ಸ್ ಏನೂ ಇಲ್ಲ. ಯಾಕೆ ಹಾಗೆ ಮಾಡ್ಕೊಂಡ್ರು ಅಲ್ವೇ? ಯಾಕೆ ಹಾಗೆ ಮಾಡಿಕೊಂಡ್ರು? ಅದು ಯಾವ ರೀತಿ ಅದನ್ನು ಹೇಳಿ ಅವ್ರಿಗೇನು ಕಷ್ಟ ಏನಿರ್ತಿರ್ಲಿಲ್ಲ, ಏನೂ ಕಷ್ಟ ಏನು ಬೇಕೋ ಅದನ್ನು ಬರೀಬಹುದಾಗಿತ್ತು. ಫಸ್ಟ್ ಕ್ಲಾಸ್ ಬಂದು ಮೇಲೆ ಬರ್ಬೋದು ಮನಸ್ಸು ಮಾಡಿದ್ರೆ. ಮತ್ತು DL ನರಸಿಂಹಾಚಾರ್ಯರು ಎಲ್ಲದರಲ್ಲೂ ಫಸ್ಟಿನ ತೀನಂ ಶ್ರೀಕಂಠಯ್ಯನವರು 3 MA ಒಟ್ಟಿಗೆ ಮಾಡಿದವರು ಪುಣ್ಯಾತ್ಮರು. ಕನ್ನಡ, ಸಂಸ್ಕೃತ, ಇಂಗ್ಲೀಷು ಎಲ್ಲ ಘಟಾನುಘಟಿಗಳವರೆಲ್ಲ ಮಾತಾಡೋ ಹಾಗಿಲ್ಲ. ಅನಂತರಂಗಾಚಾರ್ಯರು ಅವರೇನು ಸಾಮಾನ್ಯದವರಲ್ಲ. ಹಾಗೆ ರಾಜರತ್ನಮ್ಗೆ 3rd ಕ್ಲಾಸ್ ಬಂದ್ಬಿಡ್ತು, ಎಲ್ಲೋ ಕೆಲಸ ಸಿಗೋದು ಕಷ್ಟ ಆಗೋಯ್ತು. ಆಮೇಲೆ ಆಗಿನ ಏನು ಮಾಡೋಕ್ಕೆ, ಕೆಲಸ ಸಿಗೋದೇ ಕಷ್ಟ, ಹೊಟ್ಟೆಪಾಡು ನಡಿಬೇಕು. ಕೊನೆಗೆ ತುಮಕೂರು ಕಾಲೇಜಲ್ಲಿ ಟ್ಯೂಟರ್ ಅಂತ ಒಂದು ಪೋಸ್ಟಿಂಗ್, 40 ರೂಪಾಯಿ ಅಂತ ಸಂಬಳ ಆಗಿನ ಕಾಲದಲ್ಲಿ. ಆಗಲಿ ಅಷ್ಟು ಸಿಕ್ತಲ್ಲ. ಅಷ್ಟೊತ್ತಿಗೆ 2ನೇ ನಮ್ಮ ಸೀತಮ್ಮನವ್ರ ಕೈ ಹಿಡಿದಿದ್ದಾರೆ, ಎಲ್ಲ ಆಗಿದೆ, ಪಥ ನಡೀತಾ ಇರಬೇಕು. ಅಲ್ಲಿ ಕಾಲೇಜಿನಲ್ಲಿ ಅವರು ಸೂಟ್ ಹಾಕ್ಕೊಂಡು ಬರಬೇಕು ಅಂತ ನಿಯಮ ಅಂದರು. ಸೂಟ್ ಹಾಕ್ಕೊಂಡು ನನಗೆ ಸೂಟ್ ಗೀಟ್ ಹಾಕೊಳ್ಳೋದ, ನಾನು ಪಂಚೆ ಬಿಳಿ ಇದು ಒಂದು ಒಳ್ಳೆ ಶಲ್ಯ ಇಟ್ಕೊಂಡು ಇಲ್ಲ. ಆವಾಗ ಕಷ್ಟಪಟ್ಟು ಖಾದಿದಲ್ಲಿ ಹೊಲಿಸಿದ್ರಂತೆ ಕೋಟು ಪ್ಯಾಂಟು. ಅದು ಎಷ್ಟರ ಮಟ್ಟಿಗೆ ಅದನ್ನು ಹೇಳೋರು ಅವ್ರ ಸ್ಟೂಡೆಂಟ್ಸ್ ಕೆಲವು ಹೇಳುತ್ತೆ, ಅದನ್ನು ಕ್ಲಾಸಲ್ಲಿರೋವಾಗ ಮಾತ್ರ ಅದು ಹಾಕ್ಕೊಂಡಿರೋಂತೆ, ರೂಮ್ಗೆ ಹೋದ ತಕ್ಷಣ ತೆಗೆದಿಟ್ಬಿಡೋರಂತೆ, ಗೂಟಕ್ಕೆ ಹಾಕಿರೋರಂತೆ. ಅದು ಅವರ ಮನಸ್ಸಿನ ಇದು. ಆದರೆ ತುಮಕೂರಲ್ಲಿಂದ ಅವರು ಶಿವಮೊಗ್ಗದಿಂದ ಬೆಂಗಳೂರು ಈಗ ಬಂದು ಹಿ ರಿಟೈರ್ಡ್ ವೆನ್ ಹಿ ಅಟೈನ್ಡ್ ಏಜ್ ಆಫ್ 55 ಅಂತ ಕಾಣುತ್ತೆ. ಆಗಿನ ಕಾಲದಲ್ಲ 55, 58, 60 ಆಯ್ತು ಆಮೇಲೆ. ಹಾಗೆ ಆಮೇಲೆ ಅಷ್ಟರ ಹೊತ್ತಿಗೆ ಅವರ ಒಂದು ಸಾಹಿತ್ಯ ಸೇವೆ ಅನ್ನೋದು ತಾನಾಗಿ ಬರ್ತಾರೆ. ಸರ್ವಿಸ್ ಮಾಡಿದ್ದಿರ್ಬೋದು ಬಹುಶಃ ಒಂದು 28 ವರ್ಷ ಮಾಡಿದರೆ ಹೆಚ್ಚು. ಆಗಿನ ಕಾಲದಲ್ಲಿ 27-28 ಲೇಟಾಗಿ ಸೇರಿಕೊಂಡು. ಹೌದು, ಲೈಟಾಗಿ ಸೇರಿತ್ತು. ಅದರಿಂದಾಗಿ ಸೊ ಇದು ಅವರ ಒಂದು ಕಾಲೇಜಿನ ಒಂದು ಇದು. ಬಟ್ ಕಾಲೇಜಿನಲ್ಲಿ ಇದ್ದಾಗಲೂ ಅವರ ಬರವಣಿಗೆ ಏನು ಕಡಿಮೆ ಆಯಿತು. ಅದರಲ್ಲಂತೂ ಸೆಂಟ್ರಲ್ ಕಾಲೇಜಿಗೆ ಬಂದ ಮೇಲೆ ರಾಜರತ್ನಂ ಪರ್ವ ಅಂತಾರೆ. ಮೊದಲು ಕೃಷ್ಣಶಾಸ್ತ್ರಿಗಳ ಪರ್ವ ಅಂತ ಕರೆಯೋರು. ಯಾಕೆಂದರೆ ಪ್ರಬುದ್ಧ ಕರ್ನಾಟಕ ಶುರು ಮಾಡಿ ಅದನ್ನು ಬೆಳೆಸಿದವರು ಕೃಷ್ಣಶಾಸ್ತ್ರಿಗಳು. ಹಾಗೆ ರತ್ನಪರ್ವ ಅಂತ ಕರೆದಿದ್ರು ಶ್ರೀನಿವಾಸರಾಜು ರಾಜರತ್ನಂ ಕುರಿತು ಮಾತಾಡುವಾಗ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಕೆಲಸವನ್ನು ಹುಡುಗರಿಗೆ ಎಷ್ಟು ಅವರು ಸಾಹಿತ್ಯ ಜ್ಞಾಪಕ ರೂಪ ಜ್ಞಾಪಕ ರೂಪಗಳು ಎಷ್ಟು ಬರೆಯೋರು ಹುಡುಗರಿಗೋಸ್ಕರ. ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಬೇಕೋ ಅದಕ್ಕೆ ಆಗೋ ಹಾಗೆ ನೋಟ್ಸ್ ಪ್ರಿಪೇರ್ ಮಾಡೋವಂಥದ್ದು ಎಷ್ಟು ಬರೆಯೋರು ಅವರು. ಅದಕ್ಕೆ ಕೆಲವರು ಅವರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಹೃದಯ ಶುದ್ಧಿ ಇಲ್ಲದ ಬದುಕಲ್ಲ, ಅದು ಇಲ್ಲದ ಸಾಹಿತ್ಯವಲ್ಲ. ಮಾಡಿದ ಪಾಪ ಹಾಲು ತಟಕ್ಕನೆ ಒಡೆದು ಹೋಗುವ ಹಾಗೆ ಆ ಕೂಡಲೇ ಕಹಿ ಫಲವನ್ನು ಕೊಡುವುದಿಲ್ಲ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಸುಡುತ್ತಾ ಆ ಅಜ್ಞಾನಿಯ ಹಿಂದೆಯೇ ಬರುತ್ತದೆ. ಯಾವಾಗ ಕೊಡಬೇಕೋ ಅವಾಗ ಕೊಡುತ್ತೆ. ವಿದ್ಯೆ ಬರೀ ಮನಸ್ಸಿನ ಸರಕಲ್ಲ, ಬುದ್ಧಿಯ ಸರಕಲ್ಲ, ಅದು ಅಂತಃಕರಣಕ್ಕೆ ಸಂಬಂಧಪಟ್ಟ ಸರಕು. ದಯೆ, ಕರುಣ, ಮರುಕ, ಅನುಕಂಪ ಇವೆಲ್ಲವೂ ಸದ್ಬುದ್ಧಿಯ ಸಂತಾನ. ದೇವರ ಪೂಜೆಯಲ್ಲಿ ಆರಾಧನೆ ಮುಖ್ಯವೇ ಹೊರತು ಆಡಂಬರ ಅವಶ್ಯಕತೆ ಇಲ್ಲ. ಆರಾಧನೆ ಎಂದರೆ ಮನಸ್ಸಿಗೆ ಉಂಟಾಗುವ ಪ್ರಸನ್ನತೆ. ಇದು ಬುದ್ಧಿಯ ಜ್ಞಾನ ಬೇರೆ, ಹೃದಯದ ಜ್ಞಾನ ಬೇರೆ. ಮಜ್ಜಿಗೆ ಬೇಕಾದವ್ರು ಮಜ್ಜಿಗೆ ಕುಡಿಲಿ, ಬೆಣ್ಣೆ ಬೇಕಾದವ್ರು ಬೆಣ್ಣೆನ ಸವಿಲಿ.
ಹೀಗೆ ರಾಜರತ್ನಂ ಅವರ ಒಂದು ಸೂಕ್ತಿಗಳು ಕೂಡ ಹಾಗೆ ಅವ್ರು ಬರವಣಿಗೆ ಮಾಡಿದರೆ ಆಗಿರೋದು. ಈ ರೀತಿ ರಾಜರತ್ನಂ ಅವರ ಅನೇಕ ಕೃತಿಗಳನ್ನು ನಾವು ಪರಿಶೀಲನೆ ಮಾಡುವಾಗ ಅವ್ರನ್ನ ಡಿವೈಡ್ ಮಾಡ್ತೀವಿ. ಒಂದು ನಿಜವಾದ ಒಂದು ಗಟ್ಟಿ ಸಾಹಿತ್ಯ, ಆಮೇಲೆ ಧಾರ್ಮಿಕ ಸಾಹಿತ್ಯ, ರಾಷ್ಟ್ರಭಕ್ತಿ ಸಾಹಿತ್ಯ, ಮಕ್ಕಳ ಸಾಹಿತ್ಯಕ್ಕೆ ಅವರ ಕೊಡುಗೆ ಆಗಿನ ಕಾಲದಿಂದಲೂ ತಮಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟು ಮಟ್ಟಿಗೆ ಮಕ್ಕಳ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ಆಮೇಲೆ ಧಾರ್ಮಿಕ ಸಾಹಿತ್ಯಕ್ಕೂ ಸಂಬಂಧಪಟ್ಟಾಗೂ ಅದು ಭಾವಗೀತೆಗೆ ಸಂಬಂಧಪಟ್ಟಾಗೂ ಈಗ ಅದೆಲ್ಲ ಇಲ್ಲವೇ ಇಲ್ಲ. ಪ್ರೈಮರಿ ಸ್ಕೂಲಲ್ಲಿ ಇಂಗ್ಲಿಷ್ ಮೀಡಿಯಂ ಮಾಡಿಬಿಟ್ಟು ರಾಜರತ್ನಂ ಅಂತವ್ರ ಪರಿಚಯನೇ ಆಗೋಲ್ಲ ಅಲ್ವಾ? ಅದು ಮಕ್ಕಳಿಗೆ ಎಷ್ಟು ಚೆನ್ನಾಗಿರೋದು, ದೊಡ್ಡ ಲಾಸ್, ಏನ್ ನಷ್ಟ ಆಗ್ತಾ ಇದೆ ಸಾಹಿತ್ಯಕ್ಕೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಅವರು ಮಕ್ಕಳಿಗೆ ಅದೇ ರಾಜರತ್ನಂ ಹೇಳ್ತಾ ಇದ್ರು, ದೊಡ್ಡ ಇದನ್ನು ಓದಿಸ್ಬಿಟ್ರೆ ಮಕ್ಕಳಿಗೆ ಹೇಗೆ ಗಿಳಿಗೆ ತುರುಕ್ದಾಗೆ, ಗಂಟ್ಲಿಗೆ ತುರುಕ್ದಾಗೆ ಅಂತ 1 2 ಬಾಳೆಲೆ ಹರಳು 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 ಎಲ್ಲ ರಾಜರತ್ನಂದೇ. 9 10 ಆ ಊಟದ ಆಟ ಮುಗಿದಿತ್ತು. ಇದು ಮಕ್ಕಳಿಗೆ ಮಗ್ಗಿ ಹೇಳ್ಕೊಳ್ಳೋದು ಅದು ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಲ್ವಾ? ಗಗನದೊಡಲು ಗುಡುಗು ಸಿಡಿಲುಗಳನ್ನು ಬೆಳೆಸಿತು, ಕಾಡಿನೊಂದು ನವಿಲಿಗಂದು ಬಹಳ ಹರುಷವಾಯಿತು, ಮಳೆಯ ಕಾಲ ಬಂತು ಬಲ ಎಂದು ಕರಿಗೆದರಿ ಕುಣಿಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರದ ರಾಜರತ್ನಂ ಮಕ್ಕಳ ಸಾಹಿತ್ಯ ತೋರಿಸ್ದಂಗಾಯ್ತು ಮಕ್ಕಳ ಸಾಹಿತ್ಯದಲ್ಲಿ. ಆಮೇಲೆ ಅದು ನಾಲಿಗೆ ಶುದ್ಧಿ ಆಗಲಿ ಅನ್ನೋರು ಅದೊಂದು ಹೇಳೋರು ಮಕ್ಕಳಿಗೆ ಯಾವಾಗಲೂ. ಈಗ ಪೂರ್ವಂ ರಾಮ ತಪೋವನಾನಿ ಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತಾರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಮಥನಂ ಏತಥ್ಯ ರಾಮಾಯಣ. ಮಕ್ಕಳಿಗೆ ಹೇಳ್ಕೊಡಿ ರಾಮನಾಮ ಮಹಿಮೆ ಅಂತಲೇ ಒಂದು ರಾಜರತ್ನಂ ಬರೆದಿದ್ದಾರೆ. ಕೃಷ್ಣಶಾಸ್ತ್ರಿಗಳ ಒಂದು ಇನ್ಫ್ಲೂಯೆನ್ಸಿಂದಾಗಿ ಅವರಿಗೆ ರಾಜರತ್ನಂ ಅವರಿಗೆ ಅವರ ಪ್ರೀತಿ ಸಿಕ್ತು, ವೆಂಕಣ್ಣಯ್ಯನವ್ರ ಪ್ರೀತಿ ಸಿಕ್ತು, ಗೋವಿಂದ ಪೈ ಪ್ರೀತಿ ಸಿಕ್ತು, ಕಾರಂತರ ಪ್ರೀತಿ ಸಿಕ್ತು, KV ಅಯ್ಯರ್ ಈ ಕಡೆ ಕೈಲಾಸಂದೇ ಒಂದು ಸ್ನೇಹ, ಕೈಲಾಸಂದೇ ಒಂದು ಪರ್ವ. ಅದು ಎಷ್ಟರ ಮಟ್ಟಿಗೆ ಅವ್ರು ಹೇಳೋರು, ಅವ್ರು ಎಷ್ಟರ ಮಟ್ಟಿಗೆ ಒಂದು ಆದರೋ ಆದರೆ ಕೈಲಾಸಂ ಅವರ ಏನು ಇತ್ತು ಪಾನಕ ತಗೊಳ್ಳೋದು ಅವೆಲ್ಲ ಇಲ್ಲ ಶುದ್ಧವಾಗಿದೆ ರಾಜರ ಪಾನಕ ಅಂತ ಹೇಳ್ತಾ ಇದ್ದೇನೆ. ಅದೆಲ್ಲ ಈಗಿನ ಕಾಲದ BRB ಟಾಕೀಸ್ ತೆಗೆದ್ಬಿಡಿ, ಮಿಕ್ಕಿದ ಸರಿ ಹೋಗುತ್ತೆ. BRB ಟಾಕೀಸ್ ಅಂತ ಒಂದು ಇತ್ತು ಹಿಂದೆ, ಅದು ಇವಾಗ ಡಿಫೆನ್ಸ್ ಸಿನಿಮಾನ ಏನಾಗಿದೆ. ಅಲ್ಲಿಗೆ ಹೋಗೋರು ನೋಡಿ ಇಲ್ಲಿ ಚಾಮರಾಜಪೇಟೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದವ್ರ ಕೈಲಾಸಂ ರಾಜರತ್ನಮ್ಮನ್ನ. ಅಲ್ಲಿ ಅಯ್ಯರು ಪಾನಕ ಅಂದ್ರಲ್ಲ, ಅವರನ್ನ ಎಲ್ಲರೂ ಹೇಳ್ತಾ ಇದ್ರು. ಒಬ್ಬರು ಯಾರೋ ಹೇಳಿದ್ರಂತೆ, ಏನಪ್ಪ ಅಪ್ಸೆಟ್ ಆಗೋಲ್ವಾ ಇದೆಲ್ಲ ಕುಡಿದ್ರೆ ಅಂತಂದ. ಅದಕ್ಕೆ ಅವರು ಇಟ್ ಸೆಟ್ಸ್ ಮೀ ಅಪ್ ಅಂದ್ರಂತೆ. ಸೊ ಅದು ಅವ್ರ ಬುದ್ಧಿವಂತಿಕೆ. ಕೈಲಾಸಮ್ಮ ಅಲ್ವಾ? ಸೊ ಬೇರೆಯವ್ರಿಗೆ ಅಪ್ಸೆಟ್ ಆಗ್ಬೋದು, ಇಟ್ ಸೆಟ್ಸ್ ಮೀ ಅಪ್ ಫೈನ್. ಬಟ್ ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಮೇಡಮ್, ಎಕ್ಸ್ಟ್ರೀಮ್ಲಿ. ಅದಕ್ಕೆ ಅವ್ರು ಬನಾಡ್ ಶಾ ಅಂತಾನೆ ಕರ್ನಾಟಕದ ಅವರು. ಒಂದ್ಸಲಿ ಅದನ್ನ ಕುಡಿದು ಹೇಳ್ತಾರೆ, ಒಂದು ಮಾತಾಡುವಾಗ ಹೇಳ್ಕೊಂಡ್ರಲ್ಲ, ಹೋಮ್ ಸ್ವೀಟ್ ಹೋಮ್, ದೆರ್ ಇಸ್ ನೋ ಹೋಮ್ ಫಾರ್ ಕೈಲಾಸಂ ಅಂತೆ. DVG ಅಲ್ಲ ಇದು, ದೆರ್ ಇಸ್ ನಥಿಂಗ್ ಲೈಕ್ ನಾನ್ ಸೆನ್ಸ್ ಲೈಕ್ ಯು ಅಂದ್ಬಿಟ್ರಂತೆ. ಆಮೇಲೆ ಹಿಂಗೆ ಅಂದ್ಕೊಂಡ್ರಂತೆ DVG, ಯಾಕಾರ ಹಾಗೆ ಹೇಳಿದ್ನು ಅಂತ. ಯಾಕಂದ್ರೆ ತುಂಬ ಒಳ್ಳೆ ಪರಂಪರೆಯಿಂದ ಬಂದವರು ಕೈಲಾಸಮ್ಮ. ಏನು ಮಾಡೋಕ್ಕಾಗುತ್ತೆ, ಅದೇನೋ ಒಂದು ಮಾನಸಿಕ ತೊಂದರೆ ಏನೋ, ಅದಕ್ಕೆ ಬೇರೆ ಏನೇನೋ ಹೇಳ್ತಾರೆ. ಅದೆಲ್ಲ ಎಲ್ಲರ ಜೀವನ ಒಂದೇ ಥರ ಇರಲ್ಲ. ಅದು ಒಂದೇ ಮಾತು, ಎಲ್ಲರ ಜೀವನ ಒಂದೇ ಥರ ಇರಲ್ಲ. ಹಾಗಾಗಿ ಇಟ್ಕೊಂಡು ಎಂತೆಂಥ ಒಳ್ಳೊಳ್ಳೆ ಸಾಹಿತ್ಯ ಬರೆದ್ರು. ಏನು ಒರಿಜಿನಲ್ ಮೈಂಡು, ಎಂಥ ಹ್ಯೂಮರು, ಕರ್ನಾಟಕ ಹ್ಯೂಮರ್ ಒಂದು ಪೌರಾಣಿಕ ಜ್ಞಾನ ಎಷ್ಟು ಕೈಲಾಸ. ಸಂಸ್ಕೃತ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅವರಿಗೆ. ಪರ್ಪಸ್ ನಾಟಕ ನೀವು ಕೇಳಿದ್ದೀರಿ, ಏಕಲವ್ಯಂದು. ರಾಜರತ್ನಂ ಅದು ಹೋಗ್ತೀನಿ ನಾನು. ಪರ್ಪಸ್ ಮೇಲೆ ಪರ್ಪಸ್ನ ರಾಜರತ್ನಂ ಕನ್ನಡಕ್ಕೆ ಏಕಲವ್ಯ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಏಕಲವ್ಯ ನಾಟಕದ ವಿಸ್ತಾರ ಅಂತ ಒಂದು ಬರೆದಿದ್ದಾರೆ. ಆಮೇಲೆ ಇದು ಕೀಚಕ, ಕರ್ಸ್ ಕರ್ಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಫುಲ್ಫಿಲ್ಮೆಂಟ್ ಅಲ್ಲಿ CR ರೆಡ್ಡಿ ಅಂತ ಇದ್ರಂತ, ಅವ್ರು ಒಬ್ಬರು ಇದ್ರಲ್ಲ ದೊಡ್ಡವರು. ಅವರು ನಮ್ಮ ಮೈಸೂರು ಯೂನಿವರ್ಸಿಟಿ ಹಾಲ್ ಇದೆಯಲ್ಲ, ಒಂದು ದೊಡ್ಡ ಹಾಲು, ಅಲ್ಲಿ ಕೈಲಾಸಂ ಪರ್ಪಸ್ಸನ್ನು ವಾಚನ ಮಾಡಿದಾಗ CR ರೆಡ್ಡಿ ಕೇಳಿದ್ರಂತೆ, ಹೋಪ್ ದೆರ್ ಇಸ್ ಸಮಥಿಂಗ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದೆರ್ ಇಸ್ ಸಮಥಿಂಗ್ ನ್ಯೂ ಪ್ರೋಗ್ರೆಸ್. ಎಸ್, ಇಟ್ ಈಸ್ ಫುಲ್ಫಿಲ್ಮೆಂಟ್
ಅಂದ್ಬಿಟ್ರು ಕೈಲಾಸ. ನೆಕ್ಸ್ಟ್ ಪರ್ಪಸ್ ಫುಲ್ಫಿಲ್ಮೆಂಟ್, ಗಿವ್ ಮಿ ಸಮ್ ಟೈಮ್ ಅಷ್ಟೇ. ಹಿಂದ್ಗಡೆ ಹೋಗಿದ್ದು ಒಂದು 4 ದಮ್ ಎಳ್ಕೊಂಡು ಬಂದಿದ್ದು ಫುಲ್ಫಿಲ್ಮೆಂಟ್ ನರೇಟ್ ಮಾಡಿದ್ದಾರೆ ನೋಡಿ. ಅದು ಎಷ್ಟು ಚೆನ್ನಾಗಿದೆ ಅಂತಂತಂದರೆ, ಈಗ ಒಂದು ರಾಜರತ್ನಂ ಅದನ್ನು ಬರೆದಿದ್ದಾರೆ, ಕನ್ನಡದಲ್ಲಿ ಬರೆದಿದ್ದಾರೆ. ಅದಕ್ಕೆ ಅದು ವಿಷಯಾಂತರಂಗ, ಹೆಚ್ಚಿಗೆ ವಿಷಯಾಂತರ ಆಗೋಲ್ಲ. ಯಾಕೆಂದರೆ ಪ್ರಭಾಸ ತೀರ್ಥ ತಾವು ಅನೇಕ ಜನ ನೋಡಿರ್ತೀರಿ ದ್ವಾರಕದ ಹತ್ರ. ಅಲ್ಲಿ ಕೃಷ್ಣ ತನ್ನ ಕೊನೆಯ ಒಂದು ಇದನ್ನು ಗಳಿಗೆಯನ್ನು ಕಳೆದಂಥ ಜಾಗ ಅದು. ಅವನು ಬಂತಾನೆ ಎಲ್ಲ ಆಗೋಯ್ತು, ಯಾದವರ ಇದೆಲ್ಲ ಆಗೋಯ್ತು, ಎಲ್ಲ ಆಗೋಯ್ತು. ಕೊನೆಗೆ ಬಂದು ಆ ತೀರ್ಥದ ಅಲ್ಲಿ ಬಂದು ಮಲಗಿಬಿಡ್ತಾನೆ. ಬಂದಾಗ ಅವನ ಕಾಲು ಮಿಕ್ಕಿದ ಕಾಲು ಹೀಗೆ ಅಲ್ಲಾಡ್ತಾ ಇತ್ತಲ್ಲ, ಅದು ದೂರದಿಂದ ಹಕ್ಕಿ ಕಂಡಾಗ ಕಾಣ್ತಿತ್ತು ಅಂತ ಹೇಳಿ ಜರ ಎಂಬ ವ್ಯಾಧ ಒಂದು ವಿಷಪೂರಿತವಾದ ಬಂದು ಬೀಳ್ತಾನೆ. ಅದು ಕೃಷ್ಣನಿಗೆ ತಗಲುತ್ತೆ. ಹತ್ತಿರ ಬಂದಾಗ ಕೃಷ್ಣ ಗೊತ್ತಾಗ್ತದೆ, ಅಯ್ಯೋ ಅಂತ ಕೈ ಇಲ್ಲ, ನೀನೇನು ಮಾಡಬೇಕು ಅದಕ್ಕೆ ಪರ್ಪಸ್ಸು, ನಾನೇನು ಮಾಡಿದ್ದು ಅದಕ್ಕೆ ಸರಿಯಾಗಿ ಬಂತು. ಅದನ್ನೇ ಆ ರೀತಿಯಾದ ಒಂದು ಪ್ರತಿಮೆಯನ್ನೇ ಕುವೆಂಪು ಬೆರಳಿಗೆ ಕೊರಳು ನಾಟಕದಲ್ಲೂ ತಂದಿದ್ದಾರೆ. ಹಾಗೆ ಇಲ್ಲಿ ಇವನು ಜರ, ಯಾಕಂದರೆ ಜರ ತಂದೆ ಏಕಲವ್ಯನ ಕೃಷ್ಣನೇ ಹೊಡೆದಿದ್ದು. ಅದೊಂದು ಕಥೆ, ಅದಕ್ಕೊಂದು ದೊಡ್ಡ ಇದೆ ಇತಿಹಾಸ ಇದೆ. ಹೀಗಾಗಿ ಆ ಪರ್ಪಸ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಅನ್ನೋದು ಒಂದಕ್ಕೆ ಹೇಗೋಯ್ತು. ಸಿ ಆರ್ ರೆಡ್ಡಿಗೆ ಭಾರಿ ಖುಷಿಯಾಗೋಯ್ತಂತೆ. ಅಲ್ಲೇ ನರೇಟ್ ಮಾಡಿದಾರಲ್ಲ, ಅದನ್ನು ಯಾರು ಬರ್ಕೊಂಡಿದ್ದಾರೆ ಪುಣ್ಯಾತ್ಮರು. BS ರಾಮರಾಯರು ಅಂತ ಕೈಲಾಸಂ ಶಿಷ್ಯ ಒಬ್ಬರಿದ್ದರು, ಬಿಸ್ರಾ ಅಂತ ಅನ್ನೋರು. ಅವ್ರನ್ನ ಆ ಥರದವ್ರು ಒಬ್ಬರಿದ್ದರು. ಕೈಲಾಸಂ ಎಷ್ಟೋ ನಷ್ಟ ರಾಮರಾಯರು ನೀವು ನೋಡಿದ್ದೀರಿ ಅಂತ ಕಾಣೋದು ಬಹುಶಃ ಅಲ್ವೇ. ರಾಜರತ್ನಂಗೆ ಕೈಲಾಸಂನವರ ಒಂದು ಸ್ನೇಹ ಇತ್ತು. ಅವರನ್ನು ಬಳಸ್ಕೊಳ್ಳೋ, ಅವ್ರನ್ನ ಇದು ಮಾಡಿದಂಥ ರೀತಿ, ಅವರು ಎಲ್ಲ ನೆರೇಟ್ ಮಾಡ್ತಾ ಇದ್ರು ಸರ್. ಇವ್ರು ಯಾರೋ ಬರ್ಕೋತಾ ಇದ್ರು. ರಾತ್ರಿ ಬರ್ಕೊಂಡಿದ್ದಾರಂತೆ ನಾಟಕಗಳನ್ನು. ಜಾನ್ಸನ್ ಬಾಸ್ವೆಲ್ ಅನ್ನೋ ಥರ, ಬಾಸ್ವೆಲ್ ಜಾನ್ಸನ್ ಇದೆಯಾ ಆ ತರಹ. ಹೀಗೆ ಇದು ರಾಜರತ್ನಂ ಅವರ ಒಂದು ಇದಾದರೆ, ಅನೇಕ ರೀತಿಯ ಅವರ ಒಂದು ಸಾಹಿತ್ಯ ನಿರ್ಮಾಣ ಇದೆಯಲ್ಲ ನೋಡಿ. ಮೊದಲು 1931 ಒಳ್ಳೆಯ ಕವನ ತಾರೆ ಅಂತ, ಅದಕ್ಕೆ BM ಶ್ರೀ ಗೋಲ್ಡ್ ಮೆಡಲ್ ಬಂತು. ಸೋಲಿಗರ ಸಿದ್ಧ ಮತ್ತು ನೆನಪು MA ಬರುವಾಗ ಅಲ್ಲಿ ಪ್ರಕಟ ಆಗಿದ್ದು. ಚೀನಾ ದೇಶದ ಬೌದ್ಧ ಯಾತ್ರಿಕರು, ಅದಕ್ಕೆ ದೇವರಾಜ್ ಬಹದ್ದೂರ್ ಬಹುಮಾನ ಅಂತ ಇತ್ತಂತೆ. ಆಮೇಲೆ ಸ್ವಾತಂತ್ರ್ಯ ಹೋರಾಟ ಅದ್ರಲ್ಲಿ ನೋಡ್ತಾ ಇದ್ದಿದ್ದು, ಅಲ್ಲಿ ಭಾಗವಹಿಸಿದ್ದು ಗಂಡುಗೊಡಲಿ ನಾಟಕ ಪರಶುರಾಮಂದು. ಹೇಗೆ 21 ಸರ್ತಿ ಅವರು ಬಹಳ ಚೆನ್ನಾಗಿದೆ ಗಂಡುಗೊಡಲಿ ನಾಟಕ. ಆಮೇಲೆ ತುತ್ತೂರಿ ಮಕ್ಕಳಿಗೋಸ್ಕರ, ಹೆಣ್ಗುಡ್ಕ ರತ್ನ, ಮಡಿಕೇರಿ ಸಾಹಿತ್ಯ ಸಮ್ಮೇಳನ, ತಂದೆ ಹೋಗಿದ್ದು. ಆಮೇಲೆ ಮಡದಿ ಲಲಿತಮ್ಮನವರು ಅವರು ಹೋಗಿದ್ದು. ರತ್ನನ ಪದಕ್ಕೆ ಒಂದು ಬಹುಮಾನ ಬಂತು. ಬುದ್ಧ ವಚನ ಪರಿಚಯ, ಧರ್ಮದಾನಿ ಬುದ್ಧ, ಇದೆಲ್ಲ 10 ವರ್ಷ ಅವರ ಒಂದು ಆತ್ಮಕಥೆ. ಕೊಡಗಿನ ಮಂಜು, ಮಡಿಕೇರಿಲಿ ಮಂಜು, ಅದನ್ನ ಹೇಳ್ತೀನಿ. ಆಮೇಲೆ ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲೂ ಕೃಷ್ಣ ಶರ್ಮರು, ಇಲ್ಲಿ GIPAನಲ್ಲಿ DVG ಅವರ ಸಂಪರ್ಕ. ಇಲ್ಲಿ ಲೆಕ್ಚರ್ ಆದರೆ ಅಲ್ಲಿ ಪುಸ್ತಕ ಬರ್ತಾಯಿತ್ತು, ಅಲ್ಲಿ ಲೆಕ್ಚರ್ ಆದರೆ ಇಲ್ಲಿ ಪುಸ್ತಕ ಬರ್ತಾಯಿತ್ತು. ಎಲ್ಲ 30-40 ಪೇಜ್. ರವಿಶ್ರೀ ನಿರಂತರವಾಗಿ ಹರಿತಾ ಇತ್ತು, ನೀರು ಹರಿದಂಗೆ, ಅಷ್ಟು ಸರಳವಾಗಿ, ಸುಂದರವಾಗಿ, ಸಹಜವಾಗಿ ತಾವು ನೋಡಿರೋದ್ರಿಂದ ಉಪಯುಕ್ತವಾಗಿ ಅದು ನೀವು ಹೇಳಿದಲ್ಲ, ಸರಳವಾಗಿ ಉಪಯುಕ್ತವಾಗಿ, ಯಾವುದರಲ್ಲೂ ಇದಿಲ್ಲ, ನಿರುಪಯೋಗಿನ ಹೇಳೋ ಹಾಗೆ ಇಲ್ಲ ಅಂಥ ಒಂದು ವ್ಯಕ್ತಿ ನೋಡಿ. ಅದರಿಂದಾಗಿ ಅಲ್ಲಿ ದುಡಿದ್ದು. ಆಮೇಲೆ DVG ಅವರ ಒಂದು ಸಂಪರ್ಕ ಇದ್ದಂಥದ್ದು. ಆಮೇಲೆ 1964 ಹಿ ರಿಟೈರ್ಡ್ ಆ್ಯಸ್ ರೀಡರ್. 500 rupees ಅಂತ ಸ್ಯಾಲ್ರಿ ಅವಾಗ ರಿಟೈರ್ ಆದಾಗ. 79ರಲ್ಲಿ 64ರಲ್ಲಿ ರಿಟೈರ್ ಆಗಿದ್ದು. ರಿಟೈರ್ ಆಗುವಾಗ ಏನು ಮಾಡೋದು. ಅದಕ್ಕೆ ಮುಂಚೆ ಸೆಂಟ್ರಲ್ ಕಾಲೇಜಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ದೆ ರಾಜರತ್ನಂ, ಧಾರ್ಮಿಕವಾದ್ದು ಆಧ್ಯಾತ್ಮಿಕವಾದ್ದು ಅಂತ. ಒಬ್ಬರು ಫ್ರೆಂಚ್ ಪ್ರೊಫೆಸರ್ ಬಂದಿದ್ದವರು ನೋಡಿ ಹೇಳಿದ್ರಂತೆ, ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದಾರಲ್ಲ, ಎಷ್ಟು ಕಲೆಕ್ಟ್ ಮಾಡಿದಿರಲ್ಲ, ಯಾರು ಮಾಡಿದ್ದಿದ್ರಲ್ಲಂತ. ನಮ್ಮ ಶ್ರೀನಿವಾಸರಾಜು ಹೇಳಿದ್ರಂತೆ, ರಾಜರತ್ನಂ ನಮ್ಮ ಟೀಚರ್. ವಾಟ್ ಈಸ್ ಈಸ್ ಹಿ ಎ ಪ್ರೊಫೆಸರ್? ನೋ ಈಸ್ ಎ ಲೆಕ್ಚರರ್. ಓಹ್, ನಮ್ಮಲ್ಲಿ ಇಷ್ಟು ಕೆಲಸ ಮಾಡಿದರೆ ಡಾಕ್ಟ್ರೇಟ್ PhD ಕೊಟ್ಟು ಅವನ್ನೇನು ಮಾಡಬೇಕು ಮಾಡ್ತಾಯಿದ್ವಿ ಅಂತಂದು ಹೊರಟಂತೆ. ಹಾಗೆ ರಾಜರತ್ನಂ ಅವರ ಒಂದು ಟ್ಯಾಲೆಂಟ್ ಏನಿದೆಯೋ ಅದು 1900 ಗೋ ಟುಗೆದರ್, ಟ್ಯಾಲೆಂಟು, ಅರ್ಹತೆ, ಆಮೇಲೆ ಅವ್ರಿಗೆ ಸಿಗೋವಂಥದ್ದು ಏನು ಸಂಬಂಧನೇ ಇರಲ್ಲ. ಅನೇಕ ಬರೆದರು. ಸೀತಮ್ಮನ ಹನಿಗಳು ಅಂತ ಒಂದು ಪುಸ್ತಕ ಇದೆ. ನಿರ್ಮಲ ಭಾರತಿ ಅಂತ ಒಂದು ಕೃಷ್ಣಶಾಸ್ತ್ರಿಗಳ
ವಚನ ಭಾರತದ ಅನೇಕ ಜನಕ್ಕೆ ಅರ್ಥ ಆಗಲ್ಲ ಅಂದಾಗ ಮಕ್ಕಳಿಗೋಸ್ಕರ ಬರೀ ನಿರ್ಮಲ ಭಾರತಿ ಇದೆ. ನಿಮಗೆ ಗೊತ್ತಾಯಿದೆ ಭಾರತಿ ಇದ್ರೆ ಒಳ್ಳೆ ಮಾತು ಅಂತ ಹೇಳ್ಬಿಟ್ಟು. ಅದರಿಂದಾಗಿ ಗಾಂಧಿ ಸಾಹಿತ್ಯ ಸಂಘದ ಬೆಳ್ಳಿ ಹಬ್ಬ ಆವಾಗ. ಆಮೇಲೆ 69ರಲ್ಲಿ ಅಸ್ವಸ್ಥತೆ ಆಗಿದ್ದು ರಾಜರತ್ನಂಗೆ. ಆಮೇಲೆ ಅಲ್ಲೇನೇನೆ ಅವರಿಗೆ ಒಂದು ದಿವಸ ನಡ್ಕೊಂಡು ಹೋಗಿ ಬರೀ ಕಾಲಲ್ಲಿ ನಡೀತಾ ಇದ್ದಾರಂತೆ, ಪುಸ್ತಕ ಚಪ್ಪಲಿ ಹಾಕೋತಾ ಇರಲಿಲ್ಲ, ಡಯಾಬಿಟಿಕ್ ಬೇರೆ, ಅದು ಒಂದು ಮುಳ್ಳು ಚುಚ್ಚಿ ಅವರಿಗೆ KC ಜನರಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಡಾಕ್ಟರ್ ಶಿವರಾಮು ಇವರೆಲ್ಲ ಅವ್ರನ್ನ ನೋಡಿಕೊಂಡ್ರೆ ಮಲಗಿದ್ದವರು ರಾಜರತ್ನಮ್ಮನ KN ಶ್ರೀಹರಿ ಅವರೆಲ್ಲ ನೋಡ್ಕೊಳ್ತಾ ಇದ್ರು. ನಿದ್ದೆನಲ್ಲಿ ಕೂಡ ಅವರು ಹೇಳ್ತಾ ಇದ್ದು ಒಂದು ಒಳ್ಳೆಯ ಮಾತುಗಳು, ಒಂದು ಮುಕುಂದಮಾಲ, ಒಂದು ಅಚ್ಚುಕಟ್ಟಾದ ಕಾವ್ಯ ಇದೇ ಹೊರತು ಬೇರೆ ಹೇಳ್ತಿರ್ಲಿಲ್ಲ ಅಂತ ನೋಡಿ. ಅದು ಎಷ್ಟರ ಮಟ್ಟಿಗೆ ಅರಗಿಸ್ಬಿಟ್ಟು ಮನಸ್ಸೊಳಗೆ ಪ್ರವೇಶ ಮಾಡಿತ್ತು ಕನ್ನಡ ಅವರಲ್ಲಿ ಅನ್ನೋದಕ್ಕೆ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ 71ರಲ್ಲಿ ಜೈನ ಕ್ಷೇತ್ರ ಹೋಂಬುಷದಲ್ಲಿ ಕಾರ್ಕಳದಲ್ಲಿ ಅಧ್ಯಕ್ಷತೆ, ಆನಾಕೃ ಸ್ಮಾರಕ ಉಪನ್ಯಾಸ. ಆನಾಕೃಷ್ಣ ರಾಯರಿಗೂ ಅವರು ತುಂಬ ಸ್ನೇಹ ಇತ್ತು. ಅಲ್ಲೂ ಅಷ್ಟೇನೆ ಆನಾಕೃಷ್ಣ ರಾಯರ ಬದುಕಿ ಅದು ಬೇಡ, ಹೇಳೋದು ಬೇಡ, ಆದರೆ ಉಪನ್ಯಾಸ ಸಾಹಿತ್ಯ ಸಂಬಂಧ, ಸ್ನೇಹದ ದೀಪ ಅಂತ ಒಂದು ಭಾಷೆ, ನುಡಿ, ನಾಡು, ಅದರ ಬಗ್ಗೆ ಸಂಬಂಧ ಅಷ್ಟೇ. ಕಥಾಕೋಶ ಅಂತ 64 ವರ್ಷ ಆದಾಗ ರಾಜರತ್ನಂಗೆ 64 ಕಥೆಗಳುಳ್ಳಂಥ ಕಥಾಕೋಶ ಅಂತ ಪಬ್ಲಿಷ್ ಮಾಡಿದ್ರು. ಮಾವಿನಕೆರೆ ರಂಗನಾಥ್ ಪಬ್ಲಿಷ್ ಮಾಡಿರೋದು ಅದು. ಅದರಲ್ಲದೆ ಆಮೇಲೆ ವಿಚಾರ ರಶ್ಮಿ 73ರಲ್ಲಿ, ಅದು ತಾವು ಪ್ರತಿ ವಾರ ಸುಧಾದಲ್ಲಿ ಭ್ರಮರ ಅಂತ ಕಾವ್ಯನಾಮಲ್ಲಿ ಬರಿತಾ ಇದ್ದ ಗೊತ್ತಿದೆ. ಅದರಲ್ಲಿ ವಿಚಾರ ರಶ್ಮಿ ಒಂದೆರಡು ಬೇಕಾದ್ರೆ ಓದೋಣ ವಿಚಾರ ರಶ್ಮಿ. ಅವುಗಳನ್ನು ಓದಿನೇ ಅವರು ರಾಜರತ್ನಮ್ಮ ಹೆಸರು ಜನಜನಿತವಾಗಿದ್ದು. ಬೇರೆ ಸಾಹಿತ್ಯನ ಎಷ್ಟು ಓದಿರ್ತಾರೋ ಬಿಟ್ಟಿರ್ತಾರೋ, ಈ ಶಿಶುಗೀತೆಗಳು, ಆಮೇಲೆ ಈ ವಿಚಾರ ರಶ್ಮಿ, ಭ್ರಮರ, ಇವೆಲ್ಲ ಬಹಳ ಭ್ರಮರ ಅಂತ ಕಾವ್ಯ ಬಹಳ ಜನಕ್ಕೆ ಗೊತ್ತಾಗಿರ್ಲಿಲ್ವಂಥದ್ದು. ಕೊನೆಯಲ್ಲಿ ಅವರು ಹೋದ್ಮೇಲೆ ಖಾಲಿ ಬಂತು ಪುಟ ಸುಧಾದಲ್ಲಿ ಭ್ರಮರ. ಆವಾಗ ಗೊತ್ತಾಯ್ತು ರಾಜರತ್ನಂ ಬರಿತಾ ಇದ್ದಿದ್ದು ಅಂತ. ಭ್ರಮರ ಹೇಗೆ ಒಂದು ದುಂಬಿ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸುತ್ತೋ. ವಿಚಾರ ರಶ್ಮಿ ಭಾಗ 1 ತುಂಬ ಚೆನ್ನಾಗಿದೆ ಮೇಡಮ್. ಅದು ಒಂದಕ್ಕಿಂತ ಒಂದು ರಶ್ಮಿಗಳು ಚೆನ್ನಾಗಿದೆ. ರಶ್ಮಿ ಅಂದರೆ ಕಿರಣ, ರಶ್ಮಿ ಅಂದರೆ ಹಗ್ಗ, ಇದೆ ಅನೇಕ ಅರ್ಥಗಳನ್ನು ಕೊಡ್ತಾರೆ ಅವರು. ವಿಚಾರ ರಶ್ಮಿನ ಯಾತಕ್ಕಿಟ್ಟ ಹೆಸರನ್ನ ಅಂತ ಅದನ್ನು. ಆಮೇಲೆ ಅವ್ರಿಗೂ ಆ ನೆವದಾಗಿ ಅನೇಕ ವರ್ಷಗಳಿಂದ ಬೆಳೆದು ಬಂದಿದ್ದ ನಂಟು BBD ಪವರ್ ಪ್ರೆಸ್ ಅಂತ ಮುದ್ರಣಾಲಯ. ಯಾರು ಕೂಡ ಅವರವರ ನಂಟು ಎಷ್ಟು ಮಟ್ಟಿಗೆ ಮಲ್ಯ ಅಂತ ಇದ್ರಂತ ಅವಾಗ, ಸುನಾ ಮಲ್ಯ ಅಂತ ಏನೋ ಬರ್ಲಿಕ್ಕೆ, ವಿಕ್ರಮ ಪ್ರೆಸ್ನವರು. ಅದರಿಂದ BBD ಪವರ್ ಪ್ರೆಸ್ ಲಿಂಕ್ ಆಯ್ತು ಅವರಿಗೆ, ರಾಜರತ್ನಂ ಅವರಿಗೆ. ಹೀಗಾಗಿ ಅಲ್ಲಿ 70 ಮಲ್ಯ ಅಂತ, ಅವರದೇ ಅಲ್ಲ ವಿಕ್ರಮ ಪತ್ರಿಕೆ. ಹೌದು, ಅವರೇ. ಅವ್ರ ಮಗ ಏನೋ ಇದ್ದಾರೆ ಅಂತ ಕಾಣುತ್ತೆ ಈಗ ಅಂತ ಕಾಣುತ್ತಲ್ಲ ಮೇಡಮ್. ಇಲ್ಲ ಮಗ ಅಲ್ಲ, ಬೇರೆಯವರು ಇದ್ದಾರೆ. ನಡೀತಾ ಇದೆ, ವಿಕ್ರಮ ನಡೀತಾ ಇದೆ, ಪತ್ರಿಕೆ ಬರ್ತಾ ಇದೆ. ಇದು ವಿಚಾರ ರಶ್ಮಿ ಭಾಗ 1. ಭಾಗ 2 ಅವರು ತೀರ್ಕೊಂಡ್ಮೇಲೆ ಬಂತು. ನಿರ್ಭಯಾಗ್ರಫಿ ಅಂತ 75 77 ಬರ್ತೀನಿ. ಅದು ನಿಮ್ಗೆ ಗೊತ್ತಿರಬೇಕು ಅಂತ. ಅದು ಬಯೋಗ್ರಫಿ, ಇದು ನಿರ್ಭಯ ಬೀಚಿದು ಬಯೋಗ್ರಫಿ ತಮಗೆ ಗೊತ್ತಿದೆ ಅದು ಯಾವ ರೀತಿ ಬಡಿದ್ರು ಅನ್ನಲ್ಲ. ಸ್ನೇಹದ ಬಡಿಗೆ ಅಂತ ಹೆಸರಿಟ್ಟಿದ್ದಾರೆ ರಾಜರತ್ನಮ್ಮದು. ಏನ್ರಿ ಬೀಚಿಯವರೇ ಅವ್ರಿಗೆ ಕೇಳಿದಂತೆ, ಏನ್ರಿ ಭೀಮಸೇನ್ ರಾಯರೇ ನೀವು ಹೀಗೆ ಬರೆಯೋದೇನ್ರಿ ನನ್ನ ಮೇಲೆಲ್ಲ, ಯಾಕ್ರಿ ಬರೀತೀರಿ, ಇದು ನಾನು ಏನು ಮಾಡಿದ್ದೀನಿ ನಿಮಗೆ? ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಏನು ಬರೆದಿದ್ರಂತೆ, ಇವನು ಸಾಯಿಬಾಬಾ ಸ್ನೇಹ ಮಾಡಿದ್ದಾನೆ, ಸಂಪರ್ಕ ಇಟ್ಕೊಂಡಿದ್ದಾನೆ, ನಾಕಸ್ತೂರಿ, ಗೋಕಾಕು ಅವ್ರದ್ದೆಲ್ಲ. ಇವನು ಏನು ಗೊತ್ತಿಲ್ಲ, ಇವನು ಬರೆಯೋದೆಲ್ಲ ಬರೀ ಇದು ಯಾವುದರಿಂದ ಅದು ಅಲ್ಲಿಂದ ಇಲ್ಲಿಂದ ತಗೊಂಡು ಬರೀತಾನೆ, ತೇಪೆ ಹಾಕಿ ಬರೀತಾನೆ ಅಂತೆಲ್ಲ ಹೇಳಿದ್ರು ಅಂತ ಬೀಚಿ. ಆವಾಗ ಬಡಿದ್ರು ಮಾತಿನಲ್ಲಿ ರಾಜರತ್ನಂ 9 ಕಂತಿನಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಅದು ನಿರ್ಭಯಾಗ್ರಫಿ ಅಂತ ಹೆಸರು. ಆಮೇಲೆ 77ರಲ್ಲಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ D.Litt ಪ್ರಶಸ್ತಿ ಕೊಡ್ತು. ಆವಾಗ ಅವ್ರು ಹೇಳ್ತಾರೆ, ಕುಂತಿ ಕರ್ಣನ ಜ್ಞಾಪಿಸ್ಕೊಂಡಾಗ ನೀವು ನಮ್ಗೆ ಜ್ಞಾಪಿಸ್ಕೊಂಡಿದ್ದೀರಲ್ಲ, ಭಾಳ ಸಂತೋಷವಾಯಿತು ಅಂತ ರಾಜರತ್ನಂ ಹೇಳಿದ್ದು ನೋಡಿ. ಇನ್ನೆಷ್ಟರ ಮಟ್ಟಿಗೆ ನೊಂದಿರಬೇಕಲ್ಲಿ. ಆಮೇಲೆ 78ರಲ್ಲಿ ದೆಹಲಿ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಕನ್ನಡ ಕಾವ್ಯಮಾಲೆ ಅಲ್ಲೇ ಪ್ರಕಟವಾಗಿದ್ದು 2ನೇದು. 79ರಲ್ಲಿ ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನ, ಮಕ್ಕಳ ಸಾಹಿತ್ಯ ಗೋಷ್ಠಿ ಅಧ್ಯಕ್ಷತೆ. ಅವ್ರಿಗೂ ಬಹಳ ನಂಟಿತ್ತು. ಆಗಿನ ಕಾಲ ಮಂಜು ಹೆಗಡೆ ಕಾಲದಿಂದಲೂ ರತ್ನವರ್ಮ ಹೆಗಡೆಯವ್ರ ತನಕಲೂ ಅದು ನಂಟಿತ್ತು
ಆಮೇಲೆ ವೀರೇಂದ್ರ ಹೆಗ್ಗಡೆ ಅವರು ಅದೇ ಎಲ್ಲಿ ಇವರು 79 ತೀರ್ಕೊಂಡ್ರಲ್ಲ ರಾಜರತ್ನಂ. 13/3/1979 ಬುದ್ಧ ಪೌರ್ಣಿಮೆ ಅವರು ರಾಜರತ್ನಂ ತೀರ್ಕೊಂಡಿದ್ದಂತೆ. ಹೀಗೆ ಹುಣ್ಣಿಮೆ ದಿವಸ ಹುಟ್ಟಿ ಹುಣ್ಣಿಮೆ ದಿವಸ ಅದನ್ನು ಗೀತಾಚಾರ್ಯ ಕೃಷ್ಣನು ಹೇಳ್ತಾನೆ, ಅದನ್ನು ಯಾರು ಹುಣ್ಣಿಮೆ ಎದುರಾಕ್ಕೊಂಡು ಅಥವಾ ಹುಣ್ಣಿಮೆ ದಿವಸ ಹೋಗ್ತಾರೋ ಅವ್ರಿಗೆ ತುಂಬ ಒಳ್ಳೆಯ ಸದ್ಗತಿ ಲಭಿಸುತ್ತೆ ಅಂತ ಹೇಳ್ತಾನಪ್ಪ. ಅದನ್ನು ಈಗಿನ ಕಾಲದಲ್ಲಿ ನೀವು ಚರ್ಚಾಸ್ಪದವಾಗಿ ತಗೋಬಾರ್ದು. ಅದು ಹೇಳಿರೋ ಮಾತು ಕೃಷ್ಣ. ಕೃಷ್ಣ ಹೇಳಿದ್ಮೇಲೆ ಏನು ಚರ್ಚೆ ಬೇರೆ ಬೇರೆ ಇದಾರಲ್ಲ, ಮಹಾನ್ ಭಾವರು ಇದಾರಲ್ಲ ಚರ್ಚೆ ಮಾಡೋಕ್ಕೆ, ಅವರಿಂದ ಸದ್ಗತಿ ದೊರೆಯುತ್ತೆ. ಮಕ್ಕಳ ಒಂದು ಕಾವ್ಯ ಸಾಹಿತ್ಯ ಅನೇಕ ರಾಜರತ್ನಂ ಅವ್ರದ್ದು ತಗೊಂಡಾಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅದು ಹಾಗೆ ರೀತಿ ಅನುವಾದದಲ್ಲಿ ರಾಜರತ್ನಂ ಎಷ್ಟು ಸೊಗಸಾಗಿ ಅನುವಾದ ಮಾಡ್ತಾಯಿದ್ರು. ಧರ್ಮಪದ ಪ್ರವೇಶಿಕ, ಮಿಳಿಂದ ಪ್ರಶ್ನೆ, ಬೌದ್ಧ ಸಾಹಿತ್ಯದ ಅನೇಕಗಳು, ಆಮೇಲೆ ಇಂಗ್ಲೀಷಿಂದ ತೊಗೊಂಡು ಬಂದಿದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು. ಒಂದು ಕೈಲಾಸಂ ಅವ್ರದ್ದು ಒಂದು ಇದೆ, ಒಂದು ದಿ ಬಾರ್ಕ್ ಆಫ್ ಹ್ಯೂಮರ್ ಆಫನ್ ವೀರ್ಸ್ ಫ್ರಮ್ ಬ್ಲಾಕ್ಸ್ ಆಫ್ ಸ್ಮೈಲ್ಸ್ ಟು ಸೀಸ್ ಆಫ್ ಟಿಯರ್ಸ್ ಅಂತ ರಾಜರತ್ನಂ ಮಾಡಿದ್ದಾರೆ. ಕಿರಿಯಾಳದ ನಗೆ ನೀರಿನ ಮೇಲೆ ತಿರುಗುತ ಬಹುವೇಳೆ, ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಹರಿಗೋಲು ಅಂತ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ರಾಜರತ್ನಂ. ಇದು ಅವರ ಒಂದು ಯಾವ ರೀತಿ ಒಂದು ಅನುವಾದ ಮಾಡಿದ್ರು ಕೂಡ ರಾಜರತ್ನಂ ಅವರು ಯಾವ ರೀತಿ ಮೂಲಕ್ಕೆ ಯಾವ ರೀತಿ ಬಾಧನೆ ಬರೆದ ಹಾಗೆ ಮಾಡೋದು. ಇನ್ನು ಮಕ್ಕಳ ಪದ್ಯಗಳು ಎಷ್ಟು ಮಕ್ಕಳದು ಪದ್ಯಗಳು ಅವರು ಮಾಡಿದ್ದಾರೆ ಮಕ್ಕಳ ಸಾಹಿತ್ಯಕ್ಕೆ ಅನ್ನೋದನ್ನ ತುಂಬ. ಗೋಳೂರಿನ ಗಾಯಕರು, ಮಕ್ಕಳಿಗೆ ಮಣಿದೀಪ, 10 ದಿಕ್ಕಿನ ಬೆಳಕು, ಪುಟಾಣಿ ಪ್ರಾರ್ಥನೆಗಳು, ಶ್ರೀರಾಮ ಪ್ರಾರ್ಥನೆ, ತುತ್ತೂರಿ ಕಳದೆಪುರಿ, ಶೀಲಶ್ರೀ. ರಾಜರತ್ನಂ ಆ ಶೀಲಕ್ಕೆ ಬಹಳ ಕೊಡ್ತಾಯಿದ್ರು ಮಾನ್ಯತೆಯನ್ನು. ಕಂದನ ಕಾವ್ಯರತ್ನ, ಕಂದನ ಕಾವ್ಯಮಾಲೆ, ತುಂಟಗಣಪತಿ ಮುದ್ದುಕೃಷ್ಣ, ಕೆನೆ ಹಾಲು, ರಸಕವಳ, ಚಿಕ್ಕ ಮಕ್ಕಳ ಏಸಾಪ್, ಕೋಳಿಕಳ್ಳ, ಗುಲ್ಗಂಜಿ. ಇದು ಎಷ್ಟು ಅವರ ಹೆಸರುಗಳೇ ತಾವು ಬಹುಶಃ ಈಗ ಅಲಭ್ಯ ಆಗ್ತಾ ಇದೆ, ಅವರ ಸಾಹಿತ್ಯ ಸಿಗ್ತಾ. ಆದರೆ ತಾವು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಈಗಲೂ ಕೂಡ ಮಕ್ಕಳಿಗೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಮೇಡಮ್, ಈಗಲೂ ಇದೆ. ರಾಜರತ್ನಂ ಅವರ ಮಕ್ಕಳ ಸಾಹಿತ್ಯ ಎಲ್ಲರ ಮಕ್ಕಳಿಗೂ ಹೇಳ್ತಾ ಇದ್ದಾಗ, ಸರಿ ಇಂಗ್ಲಿಷ್ ಮೀಡಿಯಂ ಮಾಡ್ಕೊಂಡ್ಬಿಟ್ಟು ಇದನ್ನು ಹೇಳ್ಕೊಡ್ತಾರೆ. ನಮ್ಮ ಭಾಷೆ ಹಾಗಾದ್ರೆ ಬದುಕಬೇಡವೆ ಗೊತ್ತಿಲ್ಲ ನೋಡಿ. ಯಾರೋ ಶಿಕ್ಷಣ ಚಿಂತಕರು ಬೇಕಾದಷ್ಟು ಜನ ಇದ್ದಾರಲ್ಲ, ಮಹಾನ್ ಚಿಂತಕರು. ಅದರಲ್ಲಿ ಜೊತೆಗೆ ನೀವು ಶೀಲ ಸಾಹಿತ್ಯ ಅಂದ್ರಲ್ಲ, ಶೀಲಶ್ರೀನ ಪುಸ್ತಕದ ಹೆಸರು. ಶೀಲಶ್ರೀ. ಅದಕ್ಕೆ ಅವರು ಅದನ್ನು ಬರೆದ್ರು. ಈ ಶೀಲ ಇಲ್ಲದೇ ಇರೋರು ಅವರನ್ನು ಬೇಕಾದಷ್ಟು ಖಂಡಿಸಿದ್ರು. ನಾವು ಯಾವುದನ್ನು ಸಾಮಾಜಿಕ ಜೀವನದಲ್ಲಿ ಶೀಲದ ಒಂದು ಹೆಗ್ಗುರುತು ಅಂತ ಅಂದ್ಕೊಳ್ತೀವೋ, ಅದು ಇಲ್ಲದೇ ಇರೋರು ರಾಜರತ್ನಮ್ಮನ್ನ ಬೇಕಾದಷ್ಟು ಖಂಡನೆ ಮಾಡಿದ್ರು ಅಲ್ವಾ. ಸ್ಪಷ್ಟವಾಗಿ ಈಗ ನಮಗೆ ಗೊತ್ತಾಗುತ್ತೆ, ಅವ್ರದ್ದು ಇದೆ, ಇವ್ರದ್ದು ಇದೆ, ಅವ್ರ ಬದುಕು ಇದೆ, ಇವ್ರ ಬದುಕು ಇದೆ. ನಮಗೆ ತುಲನಾತ್ಮಕವಾಗಿ ನಾವು ತುಲನೆ ಮಾಡಿ ನೋಡ್ಬೋದು ಅಲ್ವಾ. ಹಾಗೆ ಅದು ಮಕ್ಕಳ ಪದ್ಯಗಳಲ್ಲಿ ಕೆಲವು ನೋಡಿ, ಅದು ಬಣ್ಣದ ತಗಡಿನ ತುತ್ತೂರಿ ಹೇಳಿದೆ. ಅದೇ ರೀತಿ ತಾತ ಬುಟ್ಟಿ ತುಂಬ ರೊಟ್ಟಿ ಕಟ್ಟಿ ತಂದನು, ಕಿಟ್ಟಿ ಎದ್ದು ಎಲ್ಲ ಕದ್ದು ತಿಂದು ಬಂದನು. ಸಣ್ಣ ಮಕ್ಕಳಿಗೆ ಯಾಕೆ ಅವಳಿಗೆ ಅರ್ಥ ಆಗಲಿ ಚೆನ್ನಾಗಿ. ಭಾಷೆ ಬಗ್ಗೆ ಪ್ರೇಮ ಬರಬೇಕಾದ್ರೆ, ಭಾಷೆ ಬಾಯಲ್ಲಿ ನುಲಿಬೇಕಾದ್ರೆ ಇದು ಬೇಕು ಅಂತ. ಶುದ್ಧಿನೂ ಬೇಕು. ರಾಜರತ್ನಂ ಶುದ್ಧಿ, ಮಾತಿನ ಶುದ್ಧಿ ಬಗ್ಗೆ ಬಹಳ ಒತ್ತು ಕೊಡ್ತಾ ಇದ್ರಲ್ವೇ. ನಾಯಿ ಮರಿ ತಿಂಡಿ ಬೇಕು, ಎಲ್ಲರಿಗೂ ಗೊತ್ತಿರೋದು. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಿನಗೆ ತಿಂಡಿ ಏಕೆ ಬೇಕು, ಅದು ನಿಮಗೆ ಗೊತ್ತಾಯಿದೆ. ಅದು ಪುಟಾಣಿ ಕೃಷ್ಣ ಪುಟ್ಟ ಅಂಗೈ, ಬಲಾರೆ ಗಡಿಗೆ ದೊಡ್ಡ ಬೆಣ್ಣೆ ಮುದ್ದೆ, ತೆಗೆದ ನೆಕ್ಕಿದ. ನೋಡಿ, ಅವರು ಕುದುರೆ ಮರಿ ಹೈ, ನೇರ ಇರಲಿ ಮೈ, ಅದ್ದು ರಾಜ ಸೈ, ತುಟಿ ಮೇಲೆ ಕೈ, ಹಾಕು ಕೂಗು ಜೈ ಅಂತ. ಇದು ಒಂದು ಆ ರೀತಿ ಮಕ್ಕಳ ಹತ್ರ ಹೇಳಿಸೋದಕ್ಕೂ, ಅವುಗಳ ಮಕ್ಕಳಲ್ಲೂ ಕೂಡ ಬೇರೆ ಬೇರೆ ವಯಸ್ಸಿನವ್ರಿಗೆ, 3 ರಿಂದ 5 ವಯಸ್ಸಿನವ್ರಿಗೆ, 5 ರಿಂದ 8 ಆ ಥರ ಇದೆ. ಅದು ಇದೆ ಖಂಡಿತ. ಅದು ಇದೆ. ಪುಟಾಣಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಪುಟಾಣಿ ಮಕ್ಕಳು. ಆಮೇಲೆ ಅವುಗಳಿಗೆ ಮನಸ್ಸು ಚೆನ್ನಾಗತ್ತೆ. ಪುರಿ ಕಡಲೆ ಪುರಿ, ಗರಂ ಕಡಲೆ ಪುರಿ, ಎಲ್ಲ ಬನ್ನಿ ತೆಗೆದು ತಿನ್ನಿ, ರುಚಿ ನೋಡಿ ಕಾಸು ಕೊಡಿ. ಈ ಥರದ ಅನೇಕ ಪೀರಗ ಪೂರನ ಕುದುರೆಯ
ಕುದುರೆಯ ಗಾಡಿ, ಚಕ್ರದ ಕಟಕಟ ಕಟಕಟ ಸದ್ದು, ಕತ್ತಿಗೆ ಗೆಜ್ಜೆಯ ಕಿಂಕಿಣಿ ಮುದ್ದು, ಕೇಳಲು ಕುದುರೆಯು ಹಾರುವ ಹದ್ದು, ಹಾ ಹೈ ಹೈ ಅಂತ ಅಂದು ನೋಡಿ. ಎಷ್ಟು ಅಲ್ಲಿ ಸರಿಯಾದ ಒಂದು ಒಳ್ಳೆಯ ಕವಿತೆಯಲ್ಲಿ ಮಕ್ಕಳಿಗೆ ಬೇಕಾದಂತೆ ಹೇಗಿದೆಯೋ ಆ ರೀತಿ ಕೊಡ್ತಕ್ಕಂಥದ್ದು. ಅದರಿಂದಾಗಿ ರಾಜರತ್ನಂ ಅವರ ಒಂದು ರಿದಮ್, ಕೋಳಿ ಕೂಗಿತೇಳು ಕಂದ, ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ, ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಿಕ್ ಟೀಕ್ ಅಂತ. ಇದು ಮಕ್ಕಳಿಗೆ ನಾವು ಹೇಳ್ಕೊಳ್ಳೋದು ಒಂದು ಪದ್ಯ ಆದರೆ ನಾವು ಹೇಳಬೇಕು ಬೇಗ ಅನ್ನೋ ಎಚ್ಚರಿಕೆ, ಆಮೇಲೆ ಬರ್ತಕ್ಕಂಥ ರಿದಮ್ಮು, ಅಲ್ಲಿರುವ ರೈಮು ಮನಸ್ಸಿಗೆ ಎಷ್ಟು ಇದು ರಾಜರತ್ನಂ ಅವರ ಒಂದು ಸಾಹಿತ್ಯ ತಗೊಂಡಾಗ ಎಷ್ಟರ ಮಟ್ಟಿಗೆ ವಿಚಾರರಶ್ಮಿ ಅಂತ ಅವರು ಸುಮಾರು 100 ವಿಚಾರರಶ್ಮಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎಷ್ಟು ಕಥೆಗಳು ಬರೆದಿದ್ದಾರೆ. ಆಮೇಲೆ ಕವಿಗಳ ಬಗ್ಗೆ ಭಾಸ, ಕಾಳಿದಾಸ, ಭಾರವಿ, ಬಹುಭೂತಿ, ಭರ್ತೃಹರಿ ಮೊದಲಾದ ಕೃತಿಗಳು, ಪಂಚತಂತ್ರ, ಆಮೇಲೆ ನಾಗಾನಂದ, ಹರ್ಷವರ್ಧನ್, ಶ್ರೀಕೃಷ್ಣ ಕರುಣಾಮೃತ, ಲೀಲಾಶುಕುಂದು ಅದನ್ನು ತಗೊಂಡಿದ್ದಾರೆ. ಅದಲ್ಲದೆ ಹಲ್ಮಿಡಿ ಶಾಸ್ತ್ರ ಇದೆ, ಶ್ರವಣ ಬೆಳಗೊಳ ಶಾಸ್ತ್ರ, ಬಾದಾಮಿ, ಕಪ್ಪೆ ಆರಪಟ್ಟನು, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುವ ವಿಪರೀತನು, ಮಾಧವನೀತನ್ ಪೆರನಲ್ಲ ಅಂತ ಒಂದು ಇದೆ ನೋಡಿ, ತುಂಬ ಚೆನ್ನಾಗಿದೆಯಲ್ಲ. ಅದರಲ್ಲೇ ಒಂದು ಲೇಖನ ಬರುತ್ತೆ ಮೇಡಮ್. ವರನ್ ತೇಜಸ್ವಿನೋ ಮೃತ್ಯು ನತು ಮಾನವ ಖಂಡನಂ, ಮೃತ್ಯುಸ್ತತ್ ಕ್ಷಣಿಕೋ ದುಃಖಂ, ಮಾನಭಂಗಂ ದಿನೇ ದಿನೇ. ಇದು ಶಾಪಾಶಯ ಶ್ಲೋಕ ಅಂತ ಹೇಳ್ತಾರೆ ಶಾಸನಕ್ಕೆ. ಅದು ಜಿತೇನ ಲಭ್ಯತೆ ಲಕ್ಷ್ಮೀ, ಮೃತೇನಾಪಿ ಸುರಾಂಗಣ, ಕ್ಷಣವಿಧ್ವಂಸಿನಿ ಕಾಯೇ ಕಾಚಿಂತ ಮರಣೇರಣೆ. ಇದು ಶಾಪಾಶಯ ಶ್ಲೋಕ ಅಂತ ಹೇಳ್ತಾರೆ. ಇದೆಲ್ಲ ಕುರಿತು ರಾಜರತ್ನಂ ಅನೇಕ ಕಡೆ ಮಾತಾಡಿದ್ದಾರೆ, ಶಾಸನಗಳು ಬಗ್ಗೆ ಮಾತಾಡಿದ್ದಾರೆ. ನೇಮಿಚಂದ್ರ ಅವರು ಬಹಳ ಪ್ರಿಯವಾದ ಕವಿರಾಜ ಮಾರ್ಗ, ಪಂಪ, ರನ್ನ, ಸಾಹಿತ್ಯದಲ್ಲಿ ಎಂಥ ಒಂದು ಸಭ್ಯತೆ, ಏನು ಒಂದು ಮೌಲ್ಯ ನಿಷ್ಠೆ ಅದೆಲ್ಲ ಕಾಣಿಸುತ್ತೆ ಅಲ್ವಾ. ಅವರೆಲ್ಲ ಎತ್ತಿ ಹೇಳಿದ್ರು ಆ ಮೌಲ್ಯ ನೋಡಿ ಮೇಡಮ್, ಮೌಲ್ಯ ಅಲ್ವಾ. ಒಂದು ಸರ್ತಿ ನಮಗೆ ಉಳಿಸ್ಕೋಬೇಕವೆಲ್ಲ ಅಂತ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನಮಗೆ ಯಾರು ಇಂಟ್ರೆಸ್ಟ್ ಇದರೋ ಬನ್ನಿ ಅಂತ ಕರೆದು ಹೋಗಿದ್ವಿ. 4 ಗಂಟೆಗಳದ್ದು ಒಂದು ಲೆಕ್ಚರ್ ಮೇಡಮ್. ಬೆಳಗ್ಗೆ 10-10:30 ಶುರುವಾದರೆ ಮಧ್ಯಾಹ್ನ 3 ಗಂಟೆ ಮುಗೀತು. ಮಧ್ಯ ತಿಂಡಿ ಕಾಫಿ ಎಲ್ಲ ಅವರೇ ಕೊಡಿಸಿದ್ದು. ಎಲ್ರಿಗೂ ತಿಂಡಿ ಕಾಫಿ ಕೊಡಿಸಿ ಪಂಪ, ರನ್ನ, ಪೊನ್ನ 3 ಟಚ್ ಮಾಡಿದರು 4 ಗಂಟೆನಲ್ಲಿ. ಒಂದು ಆದಿಪುರಾಣ, ಒಂದು ಪಂಪ ಭಾರತ ವಿಕ್ರಮಾರ್ಜುನ ವಿಜಯ, 2 ರನ್ನನ ಗದಾಯುದ್ಧ ಹಾಗೂ ಅಜಿತ ಪುರಾಣ, ಮೊನ್ನೆದು ಪೊನ್ನಂದು ಶಾಂತಿ ಪುರಾಣ, ಜನನ ಯಶೋಧರ ಚರಿತೆ. ಅದು ಮಾಡಬೇಕಾದ್ರೆ ಆ ರೀತಿ ಬೇಕು. ಇನ್ನೊಂದು ಸತಿ ಇನ್ನೆಷ್ಟು ಅಧ್ಯಯನ ಮಾಡಿರ್ಬೇಕು, ಎಷ್ಟು ಅವರಲ್ಲಿ ಇಳಿದಿರ್ಬೇಕು, ಅವರಲ್ಲಿ ಎಷ್ಟು ಮಟ್ಟಿಗೆ ಅರಗಿಸ್ಕೊಂಡಿದ್ದಾರೆ ಅವರು ರಾಜರತ್ನಂ. ಅದು ನಮಗೆ ಅವ್ರ ಲೆಕ್ಚರ್ಸಲ್ಲೆಲ್ಲ ಅದೇ ನಮಗೆ ಕೇಳ್ತಾ ಇದ್ದಿದ್ದು. ಹೊಸದೇ ತಿಳಿತಾ ಇತ್ತು, ಹೊಸದೇ ಹೇಳೋರು ಅಚ್ಚುಕಟ್ಟಾಗಿ. ಒಂದು ಕಾವ್ಯ, ಒಂದು ಕವಿತೆ, ಒಂದು ನಾವು ಓದುವಾಗ ಅವನ ಬರೀ ಕವಿ ಕಾವ್ಯ ಮಾತ್ರವೇ ಅಲ್ಲದೆ, ಕಥೆ ಮಾತ್ರವೇ ಅಲ್ಲದೆ, ಅಲ್ಲಿರೋ ಬದುಕಿನ ಮೌಲ್ಯ ಏನಿದೆ, ಸಾಮಾಜಿಕ ದೃಷ್ಟಿ ಏನಿದೆ, ಅದನ್ನು ಕುರಿತು ರಾಜರತ್ನಂ ಒತ್ತಿ ಹೇಳೋರು. ಅದು ನಮಗೆ ಮನಸ್ಸಿಗೆ ಬಹಳ ಅವರ ಕನ್ನಡ ಭಾಷಾ ಪ್ರೇಮ, ಆ ಮೌಲ್ಯ ಸಂವೇದನೆ. ಆಮೇಲೆ ಕುಲಶೇಖರ ಆಳ್ವಾರ್, ಶಂಕರಾಚಾರ್ಯ, ರಾಮಾನುಜರ ಬಗ್ಗೆ, ತುಳಸಿದಾಸರ ಬಗ್ಗೆ, ವೇದಾಂತ ದೇಶಕರು, ಮೀರಾಬಾಯಿ ಅವರಿಗೆ ಬಂದಿರತಕ್ಕಂಥ ಕೃತಿ ಸಂಪದವನ್ನು ತುಲನೆ ಮಾಡಿ, ಭಕ್ತ ಕವಿಗಳು, ಕವಿಯತ್ರಿಯರು, ಬುದ್ಧವಚನ, ಜಾತಕ ಕಥೆಗಳು, ಧರ್ಮಪದ, ಹಜರತ್ ಮೊಹಮ್ಮದ್, ರುಮಿಯ ಮಸ್ನಮಿ, ಆಮೇಲೆ ಧರ್ಮಬೋಧೆ, ಯೇಸು ಕ್ರಿಸ್ತನ ಸುವಾದ, ಯಾವ ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ಸತ್ಯಸಾಯಿ. ಹೀಗೆ ಇದನ್ನು ನೋಡಿದಾಗ ನಾನೊಂದು ಲೇನ್ ಬರೆದೆ. ಈ ಗ್ರಂಥರಾಶಿ ಆಕರ ಗಮನಿಸಿದಾಗ ರಾಜರತ್ನಂ ಅಧ್ಯಯನ ದಾಹ ನಮಗೆ ಗೊತ್ತಾಗುತ್ತದೆ. ಸತ್ಯಾನ್ವೇಷಣೆಯ ಪ್ರಾಮಾಣಿಕ ಪ್ರಯತ್ನ ಅದು ಸಾಹಿತ್ಯದ ಗುರಿ ಎಂಬುದನ್ನು ರಾಜರತ್ನಂ ಹೇಗೆ ಅನುಸರಿಸಿದರು, ಆಚರಿಸಿದರು ಅನ್ನೋದು. ಇದು ನೀವು ಬರೆದಿರೋ ಪುಸ್ತಕ ಅಲ್ವೇ? ಏನದ್ರ ಹೆಸರು? ರಾಜರತ್ನಂ ಅಂತಲೇ. ಆಮೇಲೆ ಶುಚಿ ಸಾಹಿತ್ಯ ನಿರ್ಮಿತಿ ಹೇಗಿರಬೇಕು, ಸಾಹಿತ್ಯ ಆದರೆ ಎಷ್ಟು ಮಟ್ಟಿಗೆ ಬೆಳಕು ತೋರಬೇಕು, ಏನೋ ಬಾಯಿಗೆ ಬಂದಿದ್ದ ಅದನ್ನು ಹೇಳಬಾರ್ದು, ಭಗವಾನ್ ಕೆಲವೆಲ್ಲ ಇದೆ ಹೇಳಬಾರ್ದು. ಸಮಾಜ ಸ್ವಾಸ್ಥ್ಯ ಕಾಪಾಡುವ ಉದ್ದೇಶ ಇರಬೇಕು ಸಾಹಿತ್ಯಕ್ಕೆ. ತನ್ನ ನಾಡು ನುಡಿ ಸಂಸ್ಕೃತಿಯಲ್ಲಿ ಹೆಮ್ಮೆ ಇರಬೇಕು. ಅಧ್ಯಾಪಕ ಎಷ್ಟು ಮಟ್ಟಿಗೆ ಉನ್ನತ ಮಟ್ಟದವನಿದ್ದರೆ ಒಳ್ಳೆಯದು. ಅವರು ಒಂದು ವಚನವನ್ನೇ ಅವರು ಆ ಥರ ಅವರು ಕಳಬೇಡ ಕೊಲಬೇಡ ಪುಸಿಯ ನುಡಿಯಲು ಬೇಡ ಇದೆಲ್ಲ ವಚನ, ಅದನ್ನೇ ಶಿಕ್ಷಕರಿಗೆ ಅನ್ವಯಿಸಿ ಬರೆದಿದ್ದಾರೆ ರಾಜರತ್ನಂ. ಹೇಗೆ ಅವನು ಇರಬೇಕು ಶಿಕ್ಷಕನಾದನು. ರತ್ನನ ಪದ ನಾವು ತೊಗೊಂಡ್ರೆ ಅದೇ ಒಂದು ತುಂಬ ಹಿಡಿಸುತ್ತೆ. ನಾಗನ ಪದ ತೊಗೊಂಡ್ರೆ 1-2 ಅನುಸರಿಸ್ಬಿಟ್ಟು ನಾವು ಈ ಇದಕ್ಕೆ ನಾವು ಹೇಳ್ಬೋದಾ, ಮುಗಿಸ್ಬೋದೇನೋ ಅಂತ ಅನಿಸುತ್ತೆ.
ಇದರಲ್ಲಿ ಭಾಳ ಫೇಮಸ್ ಆದ ನಿಮಗೆ ಗೊತ್ತೇ ಇದೆ. ಹೇಳ್ಕೊಳ್ಳ ಕೊಂದೂರು ತಲ್ಲಿಮ್ಯಾಕ್ ಒಂದ್ಸೂರು ಮಲಗಕ್ಕೆ ಭೂಮ್ತಾಯಿ ಮಂಚ ಕೈ ಹಿಡ್ದೋಳು ಪುಟ್ನಂಜಿ ನೆಗನೆಗ್ತಾ ಉಪ್ ಗಂಜಿ ಕೊಟ್ರಾತು ರತ್ನನ್ ಪರ್ಪಂಚ ಹೇಳ್ಕೊಳ್ಳಕ್ಕೊಂದೂರು. ಇಲ್ಲಿ ಕನ್ನಡನೂ ಎಷ್ಟು ಚೆನ್ನಾಗಿದೆ. ಹಗಲೆಲ್ಲ ಬೆವರರಿಸಿ ತಂದದ್ರಲ್ಲಿ ಉಸಿ ಮಿಗ್ಸಿ ಸಂಜೆರಿ ಉಳಿಯಂಡ ಕೊಂಚ ಈರ್ತಮ್ಮೈ ಝುಮ್ ಅಂದರೆ ವಾಸನೆ ಘಮ್ ಘಮ್ ಅಂದರೆ ತುಂಬ ಹೋಯ್ತು ರತ್ನನ್ ಇವರಿಗೆ ತುಂಬ ಅನುಭವ ಇರೋ ಹಾಗೆ. ಅವ್ರಿಗೇನು ಅನುಭವ ಇರಲಿಲ್ಲ ಪಾಪ. ಕಾಫಿ ಕೂಡ ಏನೋ ಖುಷಿಯಾದ ಬಗ್ಗೆ ಮಾತಾಡ್ತಾರೆ ನೋಡಿ. ಅದನ್ನೇ ಹೇಳಿದ್ರು ಅನೇಕ ಜನ, ಇವನಿಗೇನು ಪರಿಚಯ ಇದ್ರೆ ಈಗ ಬರೆದಿದ್ದಾನಲ್ಲ ಇವನು ಅಂತ. ಏನೋ ಖುಷಿ ಆದಾಗ ಮತ್ತು ಹೆಚ್ಚಿ ಹೋದಾಗ ಹಂಗೇನೆ ಪ್ರಪಂಚದ ಅಂಚ ದಾಟ್ಕಂಡು ಆರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ಇಗೋದೆ ರತ್ನನ್ ಪ್ರಪಂಚ. ದುಃಖಿಲ್ಲ ದಾಲಿಲ್ಲ ನಮಗದ್ರಾಗ ಪಾಲಿಲ್ಲ ನಾವೆಲ್ಲ ಕಂಡಿಲ್ಲ ಆತಂಚ ವಂಚ ಸುಖೇ ದುಃಖೇ ಸಮಯಕೃತ್ವ ನಮಷ್ಟಕ್ಕೆ ನಾವಾಗಿ ಇದ್ದಿದ್ದಲ್ಲಿ ಆಯಾಗಿ ಬಾಳೋದೇ ರತ್ನನ್ ಪ್ರಪಂಚ. ಬಡತನ ಗಿಡತನ ಏನಿದ್ರೆ ನಡತೇನ ಚೆಂದಾಗಿ ಇಟ್ಕೊಳ್ಳೋದೆ ಅಚ್ಚ ಅಂದ್ಕೊಂಡು ಸುಖವಾಗಿ ಕಷ್ಟಕ್ಕೆ ನಗೆಮಕವಾಗಿ ನೆಗೆಯೋದೇ ರತ್ನನ್ ಪ್ರಪಂಚ. ಹೇಳ್ಕೊಳ್ಳಕ್ಕೊಂದು ದೇವ್ರೇನ್ರ ಕೊಡ್ಲಣ್ಣ ಕೊಡ್ದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಅವನಾಕಿ ತಾಳ್ದಂಗೆ ಕಣ್ಮುಚ್ಕೊಂಡು ಹೇಳ್ದಂಗೆ ಕುಣಿಯೋದೇ ರತ್ನನ್ ಪ್ರಪಂಚ. ಹೆಂಡತಿ ಕಣ್ಣು ಪದಗಳು ಅಂದರೆ ರತ್ನಕ್ಕೆ ಪ್ರಾಣ ಬುಂಡೆನೆತ್ತಿ ಕುಡಿದು ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾಣ ಅಂತ. ಅದು ಹೀಗೆ ರಾಜರತ್ನಂ ಅವರ ಒಂದು ಇದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೇನೆ. ಹಾಗೇನೆ ಅವರಿಗೆ ಸಮಾಧಾನ ಸಂತೋಷ ಎರಡನೇ ಹೆಂಡತಿ ಬಂದ್ಮೇಲೆ ಆದ್ಮೇಲೆ ಎಷ್ಟು ಸಂತೋಷ ಕೊಟ್ಟಿದ್ದಾರೆ ರಚನೆಗಳ ಮೂಲಕ. ಯಾವಾಗ ಓದಿದ್ರು ಸಂತೋಷ ಆಗುತ್ತೆ. ಹೌದು, ಮದುವೆ ಅದಾದ್ಮೇಲೆ ಅವರು ಈ ನಾಗನ ಪದದಲ್ಲಿ ಸೈಕಲ್ ಕಲಿಸಿದ್ದು, ಮಲ್ಲಿಗೆ ಸೈಕಲ್ ಕಲಿಸಿದ್ದು ರತ್ನಾನ್. ಯಾಂಡಲ್ ಹಿಂಗ್ ಇಡಿಕ್ಕ ಶೀಟ್ ಮ್ಯಾಕ್ ಮಡಿಕ ನಾಚಿಕೆ ಹಾಕ್ಮಲ್ಲಿ ಯಾರವರಿಲ್ಲಿ ತಿಂಗಳಿದ್ರೇ ಸುತ್ತೆಲ್ಲ ಮಬ್ಬು ಚಂದ್ರನ ಬೆಳೆದಿಂಗಳು ಇದ್ರೇನು ಬೇಕಾದರೆ ನೀನು ನನ್ನ ಹಿಂಗೆ ಇಲ್ಲೇ ತಬ್ಬು ಪತ್ತೇನೆ ಆಗಲ್ಲ, ನೋಡೋರು ಯಾರಿಲ್ಲ. ಹಿಂಗೆ ಕೂತ್ರಿ ಹೆಂಗೆ ನಾ ಕಲ್ಸ್ಕೊಳಕ್ಕೆ ಉಂಟ ನಾಗಿ ನಾನು ಕಳ್ಸಕ್ಕೆ ಉಂಟ ಮಲ್ಲಿ ಯಾಕೆ ಪಿರಿಕಿ ನಿಂಗೆ ಸೆಡ್ಲ ನಾ ಸೊಂಟ ನಂಬು ನಿನ್ನ ಪಕ್ಕದಾಗ ನಾನು ಇರೋ ಗಂಟ ಮೀಶೆ ಮ್ಯಾಗ ಹಿಂಗೆ ಕೈ ಬೈಸ್ಕಲ್ಲು ಬಂಟ ಅಕ್ಕಳಿಸು ಎಳಿ ಎಳ್ಕೋ ಹೊಟ್ಟೆ ಬಳಿಕೆ ಮುಂಬಾರ ಅಷ್ಟು ಬಗ್ಬೇಡ ಕೆಳಿಕೆ ಕುದುರೆ ಮ್ಯಾಗ ಶಿಪ್ಪ ಹಾಕೊಂತಂಗೆ ಕುಂತ್ಕೋಬೇಕು. ಈ ಕಾಲು ಅತ್ತ ಈಗ ಈ ಪೆಡ್ಲ ಮೇಲೆ ಹಾಕು ಅಲ್ಲಿ ಆ ಕಾಲು ತತ್ತ ಆ ಪೆಡ್ಲ್ ಮೇಲೆ ನೂಕು ಇದು ಬಿರೇಕು ಮಲ್ಲಿ ಮುಟ್ಬೇಡ, ಇದನ್ನ ಮುಟ್ಟಿದ್ರೆ ಇಕ್ತೈತೆ ಮೊಕ್ಕೆ ಮೂರು ಒದೇನಂತ. ಸೈಕಲ್ ಹೊಡಿಯುವಾಗ ಫ್ರಂಟ್ ಬ್ರೇಕ್ ಹಾಕ್ಬಾರ್ದು ಯಾವಾಗಲೂ, ಈ ಬ್ರೇಕ್ ಹಾಕಬೇಕು ಅಂತ. ಅದು ವಾಲ್ ಬೇಡ ಹಂಗೆ ನನ್ನ ಮ್ಯಾಕೆ ಅದೆಲ್ಲ ಒತ್ತಿಳಿದ ಮೇಲೆ ಕುಂತಿಯ ಭದ್ರ ಕೈ ಬಿಡ್ಲಾ ಏನು ಬಿಡಂಗಾದ್ರೆ ಇಲ್ಲಿಮ್ನಿ ಸಹಾಯ ಅಂದರೆ ಸಹಾಯ ಅಂತ. ಸೈಕಲ್ ಮರ ಐತಿ ಏನು ಮರ ಐತಿ ದುಂಬಿ ಓದಂಗೆ ಹೋಗ್ತಿ ಕಂಬ ಸುದ್ದಂಗೆ ಸುತ್ತಿ ಪೆಡ್ಲೆ ತುಳಿತಿ ಸರ್ಕಸ್ಸೇ ಮಾಡ್ತಿ ಎಂಡ್ಲೆ ಕೈ ಬಿಡ್ತಿ ಆಚಿಂಗ್ ಈಚಿಂಗ್ ಆಡ್ತಿ. ಕೈ ಕೊಟ್ಲಲ್ಲಪ್ಪೋ ನಂಗೆ ನನ್ನ ಹೆಡ್ತಿ ಸೈಕಲ್ ಮಾರೈತಿ ಮಲ್ಲಿ ಕಲಿಸ್ತವ್ರು ಯಾರೇ ನಿಂಗೆ ನನ್ಗಾರ್ತಿ ಅವ್ರು ಚೆನ್ನಾಗಿ ಹೊಡೆದ್ಬಿಟ್ಲು ಸೈಕಲ್. ಆಮೇಲೆ ಪ್ಯಾಟೆ ಅಂಡಿರಲ್ಲ ಪಾಟಿ ಹೇಳೋರೆ ನಂಗೆ ಇಲ್ಲಿ 100 ಸರ್ತಿ ಮತ್ತೇನೆ ಮಡಗಿರಿ ಭರತನಾಟ್ಯ ಚಿಂತಿಲ್ಲ 7 ರಾಸ್ಯ ಹೇಳುವ ಕೇಳುವ ಸಮಯ ಬತ್ತೈತೆ ಈಗ ಸಾಕು ಹೇಳಿ ಆಸ್ಯ ಅನ್ನೋದು. ಬತ್ತೀರ ಒಂದು ಕೈ ಡಬ್ಬಲ್ ಸವಾರಿ ಬಾರ್ ಮ್ಯಾಗ ಕುಂತ್ಕತೀರಾ ಹ್ಞೂನ್ರಿ ನಿಜ ರೀ ಅಯ್ಯಯ್ಯೋ ಸತ್ಯ ಕತ್ಲಾಗ ಕಳೆದೆ ಮಾರಾಯ್ತಿ ನನ್ನ ಮರವಾದೇನ ಬರ್ದಿದ್ರೆ ಬಿಟ್ಟಿಯ ಬಜಾರಿ ಅಂದರೆ ಎಷ್ಟು ತಮಾಷೆ ಆಗಿದ್ರು ಹೇಗೆ ಶುದ್ಧವಾಗಿ ಹೋಗುತ್ತೆ ಅನ್ನೋದು ಇರುತ್ತೆ ನೋಡಿ. ಇದರಲ್ಲಿ ಇನ್ನೂ ಒಂದು ವಿಶೇಷ, ಈ ಕನ್ನಡದ ಅನೇಕ ಮಗ್ಗಲುಗಳಿದೆಯಲ್ಲ ಬೇರೆ ಬೇರೆ ರೀತಿ ಮಾತಾಡೋದು, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಲ್ವಾ. ಆಮೇಲೆ ಅದು ಹೇಳ್ತಾರೆ, ಯಾರೋ ಹೇಳಿದ್ರು ಇವನಿಗೆ ಬರೆಯೋದೇನೋ ಗೊತ್ತಿಲ್ಲ ರತ್ನ ಪದಕ್ಕೆ ಆಗೋಯ್ತ ನಾಗನ ಪದದಲ್ಲಿ ಬೇರೆ ಭಾಷೆ ಬರ್ದಿದ್ದೀನಿ ನೋಡೋ ಅಂತ ಹೇಳಿತ್ತು ಈ ರಾಜರತ್ನಂ ಅವರ ಭಾಷೆ. ಎಷ್ಟು ಚೆನ್ನಾಗಿರುತ್ತೆ, ಅದರದೇ ಆದಂಥ ಒಂದು ಸೊಗಡು, ಆ ಸೊಗಡನ್ನು ತಂದಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ ಎಲ್ಲರೂ. ಬಹುಶಃ ತಾವು ಗಮನಿಸಿದಾಗೆ ಅವ್ರದ್ದು ಒಂದೊಂದು ಲೆಕ್ಚರ್ಗಳು ಕೂಡ ಇಟ್ ವಾಸ್ ವೆರಿ ವೆರಿ ಇನ್ಫಾರ್ಮೇಟಿವ್. ದೇ ವರ್ ವೆರಿ ಇನ್ಫಾರ್ಮೇಟಿವ್ ಅಲ್ವಾ ಮೇಡಮ್? ಒಂದೊಂದು ಕೂಡ. ಆಮೇಲೆ ಎಷ್ಟು ತಿರುಳಿರ್ತಾಯಿತ್ತು ಅದರೊಳಗೆ, ಒಂದೊಂದು ಲೆಕ್ಚರ್ನಲ್ಲೂ ತಿರುಳಿರ್ತಾಯಿತ್ತು.
ಅದು ಮನಸ್ಸಿಗೆ ಭಾಳ ಸಂತೋಷ ಆಗ್ತಾಯಿತ್ತು. ಅಯ್ಯರವರ ಒಂದು ಸ್ನೇಹ, ಕೈಲಾಸಂ ಸ್ನೇಹ, ಸಂಸಾರ ಸ್ನೇಹ, ಆಮೇಲೆ ಉಪಾಧ್ಯಾಯರು ಎಲ್ಲರ ಒಂದು ವೃತ್ತಿ ಆಶೀರ್ವಾದ, ಪ್ರವೃತ್ತಿ ಅನುಗ್ರಹಗಳು ಇಟ್ಕೊಂಡಿದ್ದು, ಇರ್ತಾ ಇತ್ತು ಅವ್ರಿಗೆ. ಎಲ್ಲರ ಇದರಲ್ಲೂ ಇಟ್ಕೊಂಡಿದ್ರು. ರಾಜರತ್ನಮ್ಮ ಅಂದರೆ ಎಲ್ರಿಗೂ ಪ್ರೀತಿ. ಡಿ ವಿ ಜಿಗಂತೂ ರಾಜರತ್ನಮ್ಮಗೂ ಡಿ ವಿ ಜಿಗೂ ಸಂಪರ್ಕ ಭಾಳ ಚೆನ್ನಾಗಿತ್ತು. ಒಂದು ಗುರು ಶಿಷ್ಯ ಸಂಬಂಧ ಇದ್ದಾಗೆ ಇರ್ತಾಯಿತ್ತು. ಆಮೇಲೆ ಡಿ ಬಿ ಜಿಯವರ ಶ್ರೀರಾಮ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಮು, ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮಯೋಗ, ಇದ್ರ ಬಗ್ಗೆ ಎಲ್ಲ ರಾಜರತ್ನಂ ಅನೇಕ ಕಡೆ ಮಾತಾಡಿದ್ದಾರೆ. ಹೀಗಾಗಿ ಬೇರೆ ಬೇರೆಯವರ ಸಾಹಿತ್ಯವನ್ನು ಕುರಿತು ಪ್ರಸಾರ ಮಾಡಿದಂತಹದ್ದು ರಾಜರತ್ನಂ ಅಂತ ಕರೀತಾರೆ. ಸಾಹಿತ್ಯ ಪರಿಚಾರಕ ಅನ್ನೋದು ಅವ್ರು ಕರ್ಕೋತಾ ಇದ್ದಿದ್ದು. ಕೈಲಾಸಂ ಬಗ್ಗೆನೂ ತುಂಬಾ ಮಾತಾಡ್ತಾ ಇದ್ರು ಅವರು, ನಾಟಕಗಳನ್ನ ಇಟ್ಕೊಂಡು ಅಲ್ವಾ. ಸಾಹಿತ್ಯ ಪರಿಚಾರಕ ತಾವು ಸಾಹಿತಿಯಾಗಿ ಇತರರ ಸಾಹಿತ್ಯವನ್ನು ಪ್ರಸಾರ ಮಾಡ್ತಾ ಇದ್ರು. ಅದರಲ್ಲೂ ಉಪನ್ಯಾಸಗಳು ಅಲ್ವಾ. ನಮ್ಮ ಶ್ರೀ ಸೂಕ್ತದಲ್ಲಿ ಮಾತು ಬರುತ್ತೆ ನೋಡಿ. ಶ್ರೀ ಸೂಕ್ತದಲ್ಲಿ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ. ಈ 4 ಇರಬೇಕಂತೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೆ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಶ್ರೀ ಸೂಕ್ತಂ ಜಪೇತ್ ಸದಾ ಅಂತ ಹೇಳ್ತೀವಿ. ಆ ತಾಯಿನ ಕುರಿತು ಸ್ಮರಣೆ ಮಾಡಿದರೆ ಹಾಗೆ ಅಂತ. ನೀವು ಸಂಸ್ಕೃತದವರು, ನಿಮಗೆ ಚೆನ್ನಾಗಿ ಗೊತ್ತು, ನಾನು ಹೇಳಿ ಸಿಗಾಕೊಂಡ ಮೇಲೆ ಅಷ್ಟೇನಿಲ್ಲ, ನಿಮ್ಮೆದುರಿಗೆ ನಮ್ದು ಏನಿಲ್ಲ ಮೇಡಮ್. ಅದರಿಂದಾಗಿ ಆ ಸಾಧನೆ ತುಂಬ ಇದೆ. ಅದರಿಂದಾಗಿ ರಾಜರತ್ನಂ ಕುರಿತು ಹಾಗೆ ಮಾತಾಡೋ ಒಂದು ಮನಸ್ಸಿಗೆ ಅನ್ಸೋದು 57ರಿಂದ 79 ತನಕ 23 ವರ್ಷ ಅವರ ಸಂಪರ್ಕ ಇತ್ತು ನನಗೆ. ನಿಮಗೆ ಅದು ನನಗೆ ಇಷ್ಟೊಂದು ಹಾರ್ದವಾಗಿ ನೀವು ಮಾತಾಡ್ತಾ ಇದ್ದೀರಾ. ಬಹಳ ಬಹಳ ಮನಸ್ಸಿಗೆ ತುಂಬ ಚೆನ್ನಾಗಿ ಹೇಳಿದ್ರು. ಹೌದು ಹೌದು. ಆಮೇಲೆ ಅಷ್ಟೇ ಕಟ್ನಿಟ್ಟಾಗಿರೋರು. ಮಾತಾಡೋಕ್ಕೆ ಹೋದರೆ ಅಷ್ಟೇ ಹಿಂಗನ್ನೋರು. ಒಂದು ಸತಿ ಕೈಗಡಿಯ ನೋಡ್ಕೊಂಡು ಹಿಂಗಂದ್ರೆ ಅವ ನಾವು ಎಷ್ಟು ಹೊರಡಬೇಕು ಅಂತ ಲೆಕ್ಕ. ಇಲ್ಲರ ಟೈಮ್ ಆಯ್ತಪ್ಪ ಅಂತ ಅನ್ನೋ ಅಲ್ಲಿ ತನಕ ನಾವು ಕಾಯಬಾರ್ದು. ಹಾಗೆ ಅದರಿಂದಾಗಿ ದೊಡ್ಡವ್ರನ್ನ ನಾವು ಸ್ಮರಿಸುವಾಗ ರಾಜರತ್ನಂ, ಡಿ ವಿ ಜಿ, ಮಾಸ್ತಿ, ಆಮೇಲೆ ಟಿ ಎಸ್ ವೆಂಕಣ್ಣಯ್ಯನವರು, ಆಮೇಲೆ ಇಂಗ್ಲೀಷ್ನಲ್ಲಿ ಅನೇಕ ಜನ ಮಾಡಿದ್ದಾರೆ. ಬೇರೆ ಬೇರೆ ಸಂಸ್ಕೃತದಲ್ಲಿ ಅಂತೂ ನಿಮ್ಗೆ ಗೊತ್ತೇ ಇದೆ. ಎಲ್ಲ ನೋಡಿದಾಗ ರಾಜರತ್ನಂ ಕೊಡುಗೆ ಏನು ಅಂತ ಒಂದೇ ಒಂದು ಮಾತಿನಲ್ಲಿ ನಾವು ಹೇಳಬೇಕು ಅಂದರೆ, ಗಟ್ಟಿ ಸಾಹಿತ್ಯ ನಿರ್ಮಾಣ, ಯಾವತ್ತೂ ನಿಲ್ತಕ್ಕಂಥ ಮೌಲಿಕ ಸಾಹಿತ್ಯ ನಿರ್ಮಾಣ. ಸಾಹಿತ್ಯದ ಮೌಲಿಕ ಅಂಶಗಳು ತುಂಬ ಇರಬೇಕು. ಜೀವನಕ್ಕೆ ಸಾಹಿತ್ಯ ಬೆಳಕಾಗಿರಬೇಕು. ಯಾವುದೇ ಸಂಸಾರ ಏನೇ ನೋವಿದ್ರೂ ಸಾಹಿತ್ಯ ಅದರಿಂದ ನಾವು ಸಹಾಯ ತಗೋಬಹುದು ಅನ್ನೋ ಭಾವನೆ ನಮ್ಮಲ್ಲಿ ಬೀಳಬೇಕು. ಅದರ ಕರ್ಮಯೋಗ, ಕ್ರಿಯಾಯೋಗ ಎಲ್ಲವೂ ಮುಪ್ಪುರಿಗೊಂಡು ಇರಬೇಕು ಅನ್ನೋ ಹಾಗೆ ರಾಜರತ್ನಂ ಅವರನ್ನು ಕುರಿತು ಮಾತಾಡಿದರೆ ಅದು ಬೆಳಕು ಅಂತ ಅನಿಸುತ್ತೆ. ಅಷ್ಟು ಮಾತಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನಾನು ಇನ್ನೂ ಅಷ್ಟು ಸರಕಿದೆ ನಿಮ್ಮ ಹತ್ರ, ಆದರೆ ಸಮಯ ಅಷ್ಟಿಲ್ಲ. ತಾವು ಏನು ಅವಕಾಶ ಕೊಟ್ಟಿದ್ದೀರೋ ಇವತ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ವಿಷಯ ವಿಸ್ತಾರ, ಸಮಯ ಸಂಕೋಚ ಅಂತ. ಅದನ್ನಿಲ್ಲೂ ಅನ್ವಯಿಸ್ಕೊಂಡು ಯಾಕೆಂದ್ರೆ ಮತ್ತೊಮ್ಮೆ ಜ್ಞಾಪಿಸ್ಕೊಂಡು ಅವ್ರ ಪುಸ್ತಕಗಳು ಹೇಗೂ ಇದ್ದೇ ಇದೆ, ಆಸಕ್ತರು ಮತ್ತೆ ನೋಡ್ಬೋದು ಅಲ್ವಾ. ಯಾರು ಹೇಳಿ ಮುಗಿಸೋಕ್ಕಾಗತ್ತೆ. ಅದರಿಂದಾಗಿ ರಾಜರತ್ನಮ್ಮನ್ನ ಅಂದರೆ ಅದೊಂದು ರತ್ನವೇ ಅಂತ ಅಂದ್ಕೊಂಡು ನಾವು ತ್ವತ್ಪಾದಾಂಬೋರ್ಹ ಯುಗತ ನಿಶ್ಚಲ ಭಕ್ತಿರಸ್ತು ಅನ್ನೋದನ್ನ ಇಟ್ಕೊಳ್ಳೋಣ ಅಂತ. ತುಂಬ ಸಂತೋಷ. ಯಾಕೆಂದರೆ ನಾನು ಇತ್ತೀಚೆಗೆ ಎಲ್ಲೂ ಹೆಚ್ಚಿಗೆ ಕೇಳಿರಲಿಲ್ಲ ರಾಜರತ್ನಂ ಬಗ್ಗೆ. ನಾವು ಆಮೇಲೆ ಇನ್ನೊಂದು ದಯವಿಟ್ಟು ಕ್ಷಮಿಸಬೇಕು, ಈಗ ನಾವು ಅದನ್ನು ಭಿನ್ನ ಮಾಡಿಕೊಂಡೆ ನಿಮಗೆ. ಇದು ನವೆಂಬರು ಕನ್ನಡ ರಾಜ್ಯದ ಒಂದು ಏನೇನೋ ನಡೀತಾ ಇರುತ್ತೆ. ಅದು ಮನಸ್ಸಿಗೆ ಇಡಿಸುತ್ತೋ ಏನೋ, ಯಾರ ಕಿರಿಚಾಡಲಿ, ಆದರೆ ರಾಜರತ್ನಮ್ಮನ ಜ್ಞಾಪಿಸ್ಕೊಳ್ಳೋಣ ಅಂತ ನಮಗೆ ಸೂಕ್ತವಾದಂಥ ವಿಷಯ ಆಯಿತು. ತುಂಬ ಧನ್ಯವಾದಗಳು ಸರ್. ಆಯಿತು, ನಮಸ್ಕಾರ ಮೇಡಮ್. ಈ ಅವಕಾಶ ಕೊಟ್ಟಿದ್ದೀರಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಸರಿಯಾಗಿ ಒಂದು ಸಮರ್ಪಣೆ ಮಾಡುವ ಅವರ ಸ್ಮರಣೆ ಆಯ್ತಲ್ಲ, ಹಿರಿಯರ ಸ್ಮರಣೆ, ಶ್ರೇಷ್ಠವಾದ ವಿಚಾರಗಳು.